ಹಾಯ್ ಹೆಲೋ ಸ್ನೇಹಿತರೆ. ಇವತ್ತಿನ ದಿವಸ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ 5ನೇ ಕ್ಲಾಸನ್ನು ಮಾಡ್ತಾಯಿದ್ವಿ. ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರನ್ನು ಅರೌಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಮ್ಯಾಥ್ಸನ್ನು ಇವು ಗ್ರೂಪ್ ಡಿಯಲ್ಲಿ ಕೇಳುವಂಥ ಡೈರೆಕ್ಟ್ ಇದೇ ಸೇಮ್ ಕ್ವೆಶನ್ಸನ್ನು ಬರ್ತಾವೆ ಗ್ರೂಪ್ ಡಿಯಲ್ಲಿ. ಅದಕ್ಕೋಸ್ಕರ ಎಲ್ಲ ರೈಲ್ವೆ ಎಕ್ಸಾಮ್ಗೂ ಇವು ಭಾಳ ಹೆಲ್ಪ್ ಆಗ್ತದೆ. ನಾನೇನು ಪ್ರಿವಿಯಸ್ ಇಯರ್ ಕ್ವೆಶನ್ಸನ್ನು ತೊಗೊಂಡಿದ್ದು ಅದು NTPC UG ಕ್ವೆಶನ್ ಪೇಪರ್ ಇದೆ. ಹಾಗಾಗಿ ಎಲ್ಲರೂ ಈ ಕ್ವೆಶನ್ಸನ್ನು ಸಾಲ್ವ್ ಮಾಡಿರಿ, ಹೆಚ್ಚು ಕ್ವೆಶನ್ಸನ್ನು ಬಿಡಿಸ್ರಿ. ಯಾವಾಗಲೂ ನಾವು ಹೆಚ್ಚು ಕ್ವೆಶನ್ಸ್ ಬಿಡಿಸ್ಬೇಕು. ಅತಿಯಾಗಿ ಟ್ರಿಕ್ ಬೇಕಂತಂದ ನೀವು ಟ್ರಿಕ್ ಹಿಂದೆ ಫಾಲೋ ಮಾಡೋದ್ರಿಂದ ಟ್ರಿಕ್ ಹೆಂಗೆ ಜನ್ರೇಟ್ ಆಗುತ್ತೆ ಅಂದ್ರೆ, ನೀವು ಎಷ್ಟು ಕ್ವೆಶನ್ ಬಿಡ್ತಾರಲ್ಲ ಅದರಿಂದ ಟ್ರಿಕ್ಸ್ ಜನ್ರೇಟ್ ಆಗ್ತಾವೆ. ನಾವು ಟ್ರಿಕ್ ಕೊಡೋದಕ್ಕಿಂತ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅದರಿಂದ ಟ್ರಿಕ್ಸ್ ಜನ್ರೇಟ್ ಆಗ್ತಾವೆ. ನಮಗೆ ಗೊತ್ತಿರ್ತದೆ, ನಾವು ಯಾಕೆ ಪ್ರಾಕ್ಟೀಸ್ ಮಾಡಿ ನಮಗೆ ಗೊತ್ತಿರ್ತದೆ. ಹಾಗಾಗಿ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಈಗ ಮೊದಲನೇ ಕ್ವೆಶನ್ ನೋಡೋಣ. ಇಲ್ಲಿ 1ನೇ ಕ್ವೆಶನ್ದಾಗ ಏನು ಹೇಳ್ಯಾನ ನೋಡ್ರಿ. 2 ಅನುಕ್ರಮ ಸಮಸ್ವಾಭಾವಿಕ ಸಂಖ್ಯೆಗಳು ವರ್ಗಗಳ ಮೊತ್ತ 1924 ಆಗಿದೆ. ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಅಂತ ಕೇಳ್ದ. ಇಲ್ಲಿ ಏನು ಹೇಳ್ಯಾನ ನೋಡ್ರಿ, ಸಮಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂತ ಹೇಳ. ಅಂದ್ರೆ 2 ಸಂಖ್ಯೆ ಅದಾವು, ಅವು ಎರಡು ಸಂಖ್ಯೆಗಳನ್ನ ಏನದಾವು, ವರ್ಗಗಳದಾವು. ವರ್ಗ ಅಂದ್ರೆ ಸ್ಕ್ವೇರ್ ನಂಬರ್ಸ್ ಅದಾವು. ಸ್ಕ್ವೇರ್ ನಂಬರ್ಸ್ ಅದ ವರ್ಗಗಳ ಮೊತ್ತ ಕೊಟ್ಟಾನ. ಹಾಗಾದ್ರೆ ನಾನು ಈಗ ಇದರಿಂದ ಎವರೇಜ್ ತಗೋಬಹುದು. ಈಗ ನಾನೇನು ಮಾಡ್ತೀನಿ, ಎವರೇಜ್ ಆಫ್ ಸ್ಕ್ವೇರ್ಸ್ ಅಂತ ಬರ್ಕೋತೀನಿ. ಎವರೇಜ್ ಆಫ್ ಸ್ಕ್ವೇರ್ಸ್, ವರ್ಗಗಳ ಮೊತ್ತದ ಎವರೇಜ್ ಹೆಂಗೆ ತಗೋತೀವಿ, 2 ಅದಾವು ಅಂದ್ರೆ ನಾನೇನು ಮಾಡ್ತೀನಿ, 1900 ಅವ್ರದ್ದು ಸಮ್ ಕೊಟ್ಟಿರ್ತಾನೆ, ಸಮ್ಮಕ್ಕೆ 2ರಲ್ಲಿ ಡಿವೈಡ್ ಮಾಡ್ತಾನೆ. 2 ಅಂಕಿ ಇದಾವಲ್ಲ, 2 ಅಂತ ಹೇಳಿ, ಅದಕ್ಕಾಗಿ ನಾನು 2ರಲ್ಲಿ ಡಿವೈಡ್ ಮಾಡ್ತೀನಿ. ಅವಾಗ ಇದು ಎಷ್ಟು ಸಿಗುತ್ತೆ ನಮ್ಗೆ, 2 9ಲೆ 18, 1 ಉಳಿತು, 2 6ಲೆ 12, 2 2ಲೆ 4, 962 ಸಿಗ್ತಿದ್ದು. ಇದು ನಮ್ಗೆ ಇದನ್ನ ನಾನು ಎವರೇಜನೇ ಯಾಕೆ ತಗೊಂಡೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಎಕ್ಸಾಂಪಲ್ ಹೆಂಗಂದ್ರೆ, ಈಗ ನೋಡ್ರಿ, 4 ಐತಿ ಮತ್ತು 6 ಐತಿ, ಇವೆರಡರದ್ದು ಮೊತ್ತ ಕೊಟ್ಟಾನ ನಮ್ಗೆ ಎಷ್ಟು, 10 ಕೊಟ್ಟಾನ. ನಾನು ಇದ್ರದ್ದು ಎವರೇಜ್ ತೆಗೆದ್ರೆ ಎಷ್ಟು ಸಿಗ್ತೈತಿ ನಮ್ಗೆ, 5 ಸಿಗ್ತೈತಿ. ಅಂದ್ರೆ ಈ 5 ಏನಿತ್ಲ, ಈಗ ನೋಡ್ರಿ, ಇದು 5 ಏನೈತಿಲ್ಲ ನಮಗೆ, ಇದನ್ನ ನಡುವಿಂದು ವ್ಯಾಲ್ಯೂ ಸಿಗ್ತೈತಿ. ಅಂದ್ರೆ 4 ಮತ್ತು 6 ನಡುವಿನ ವ್ಯಾಲ್ಯೂನ 5, ಹೌದಿಲ್ಲ? ಹಂಗೆ ನಮ್ಗೆ ಇದ್ರ ನಡುವಿನ ವ್ಯಾಲ್ಯೂನು ಸಿಗ್ಬೇಕಲ್ಲ ನಮ್ಗೆ. ಈಗ ಅದರದ್ದು ನಡುವಿನ ವ್ಯಾಲ್ಯೂನು ಸಿಗುತ್ತೆ. ಈಗ ನಾವು ಇದನ್ನ ಸಿಕ್ಕಿದ್ದು ಇದು ನಡುವಿನ ವ್ಯಾಲ್ಯೂ ಬರ್ತದೆ. ಬಟ್ ಇದು ಸ್ಕ್ವೇರ್ದಾಗ ಐತಿ. ಸ್ಕ್ವೇರ್ ಅಂದ್ರೆ ನಾನು ಇದನ್ನು ಸ್ಕ್ವೇರ್ ರೂಟ್ ತೆಗಿತೀನಿ. 962 ಇದನ್ನು ಸ್ಕ್ವೇರ್ ರೂಟ್ನಾಗ ಇಡ್ತೀನಿ. ಯಾಕಂತಂದ್ರೆ ಅದು ಸ್ಕ್ವೇರ್ ರೂಟ್ದಿಂದ ಹೊರಗೆ ಬರ್ತಂದ್ರೆ ನನಗೆ ಏನು ಸಿಗ್ತೈತಿ, ಇದು ಸ್ಕ್ವೇರ್ ರೂಟ್ದ 31 ಸ್ಕ್ವೇರ್ ಏನಾಗ್ತೈತಿ, 961 ಆಗುತ್ತೆ. ಸ್ವಲ್ಪ 1 ಪಾಯಿಂಟ್ ಹೆಚ್ಚಿಗೆ ಐತಿ. ಅದಕ್ಕಾಗಿ ನಾನು ಏನು ಮಾಡ್ಕೋತೀನಿ, ಅದನ್ನು 31 ಅಂತ ಬರ್ಕೋತೀನಿ. ಇದು 31 ಆತಂದ್ರೆ ಇದ್ರ ಹಿಂದಿನ ನಂಬರ್ ಏನಾಗುತ್ತೆ, ಇದು ನಡುವಿನ ಮಧ್ಯ ಸಂಖ್ಯೆ ಬಂತು. ಈಗ ಇಲ್ಲಿ 5 ಬಂತಲ್ಲ, ಹಂಗೆ ಇದು ನಡುವಿನ ಸಂಖ್ಯೆ ಬಂತು. ಇದ್ರ ಹಿಂದಿನ ನಂಬರ್ 30 ಆಗುತ್ತೆ. ಹಾಗಾದ್ರೆ ಇದ್ರ ಮುಂದಿನ ನಂಬರ್ 32 ಆಗುತ್ತೆ. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ, 62 ಆಗುತ್ತೆ. ಅವ ಏನು ಕೇಳತಾನ, ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳತಾನ. ಇವ 2 ಸಂಖ್ಯೆ ಅವು ಯಾವ ಅಂತಂದ್ರೆ, ಈ 30 ಮತ್ತು 32ನ್ನ ಸ್ಕ್ವೇರ್ ಮಾಡಿದಾಗ ಅದ್ರ ಕೂಡಿಸಿದಾಗ ಇದು ಆನ್ಸರ್ ಬರ್ತದೆ. ಅದೇ ಈಗ ಆನ್ಸರ್ ಇಲ್ಲಿ ಇದು 62 ಆಗುತ್ತದೆ ಆನ್ಸರ್. ಅದಕ್ಕಾಗಿ ನಮ್ಗೆ ಏನಂತದ, 62. ಇದನ್ನು ಇನ್ನೊಂದು ವಿಧಾನದಾಗೂ ಬಿಡಿಸ್ಬೋದು, ಅದು ಬೇಸಿಕ್ ಮೆಥಡ್. ಬಟ್ ಇದೇ ಬೆಸ್ಟ್ ಮೆಥಡ್ ಅಂತ ನಾನು ಅನ್ಕೋತೀನಿ. ಅದಕ್ಕಾಗಿ ಈ ಥರ ನೀವು ಬಿಡ್ಸೋಕೆ ಟ್ರೈ ಮಾಡಿರಿ, ಭಾಳ ಈಸಿ ಇರ್ತದೆ. ಇದನ್ನು ನಾನು ಸುಮ್ಮನೆ ನಿಮಗೆ ತಿಳಿಲಿ ಅಂತ ಹೇಳೀನಿ. ನಾನು ಇದೇನು ಬಿಡಿಸ್ಬೇಕಂತೇನಿಲ್ಲ, ನಿಮಗೆ ತಿಳಿಲಿ ಅಂತ ಹೇಳೀನಿ ಅದಕ್ಕಾಗಿ ಇದನ್ನು ಮಾಡ್ಕೊಳ್ರಿ ಅಂತಂದು ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ ನೋಡಿ, ಒಂದು ನಿಯಮಿತ ಬಹುಭುಜಾಕೃತಿಯ 15 ಬಾಹುಗಳನ್ನು ಹೊಂದಿದ್ದರೆ ಅದರ ಪ್ರತಿಯೊಂದು ಒಳಕೋನಗಳ ಅಳತೆ ಎಷ್ಟು ಅಂತ ಕೇಳ್ತಾನೆ. ಅಂದರೆ ಒಂದು ರೆಗ್ಯುಲರ್ ಪಾಲಿಗಾನ್ ಐತಿ. ರೆಗ್ಯುಲರ್ ಪಾಲಿಗಾನದ ಎಂಗಲ್ ಕಂಡುಹಿಡಿಬೇಕಾದ್ರೆ ಅದು ಎಂಥ ಎಂಗಲ್, ಇಂಟೀರಿಯರ್ ಎಂಗಲ್ ಅಂತ ಕೇಳ್ತಾನೆ. ಅಂದ್ರೆ ಒಳಕೋನ ಅಂತಂದು ಬಂತಂದ್ರೆ, ಒಳಕೋನ ಫಾರ್ಮುಲಾ ಇವು ಜಾಮೆಟ್ರಿ ಒಳಗೆ ಏನಿರ್ತಾವೆ, ಕಂಪಲ್ಸರಿ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು ನಾವು. ಫಾರ್ಮುಲಾ ಇಲ್ಲದೆ ಮ್ಯಾಥ್ಸ್ ಬಿಡ್ಸೋಕ್ಕಾಗಂಗಿಲ್ಲ. ಎಲ್ಲರೂ ಅಂತಾರೆ ವಿತೌಟ್ ಫಾರ್ಮುಲಾನ ಮ್ಯಾಥ್ಸ್ ಬಿಡಿಸ್ತೀವಿ ಅಂತಂದ್ರೆ ಅದು ಸುಳ್ಳು ಹೇಳಕತ್ತಾರೆ ಅವ್ರು, ನಂಗೆ ಅರ್ಥ. ಯಾಕಂತಂದರೆ
ಫಾರ್ಮುಲಾ ಬೇಕೇ ಬೇಕು ನಮಗೆ. ಅಂದ್ರೆ ಕೆಲವೊಂದಿಷ್ಟು ಟೈಮ್ನಾಗ ನಾವು ಫಾರ್ಮುಲಾನ ಭಾಳ ಈಜಿ ಆಗುತ್ತೆ. ನೀವು ಬೇಸಿಕ್ ಮೆಥಡ್ ಏನು ಫಾರ್ಮುಲಾ ಏನು ಯೂಸ್ ಮಾಡ್ತಿರಲ್ಲ ಅದರಿಂದನೇ ಭಾಳ ಈಜಿ ಆಗುತ್ತೆ. ಅದಕ್ಕಾಗಿ ಇದು ಒಳಕೋನಗಳು ಒಂದು ರೆಗ್ಯುಲರ್ ಪಾಲಿಗಾನ್ದ ಬಹುಭುಜಾಕೃತಿಯ ಒಳಕೋನ ಕಂಡ್ಯಾಕ ಫಾರ್ಮುಲಾ ಏನಾಗ್ತದೆ ಅಂದ್ರೆ n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n. ಇದರಲ್ಲಿ n ಅಂದ್ರೆ ಏನು? n ಅಂದ್ರೆ ಸೈಡ್ಸ್ ಅಂದಂಗೆ ಅರ್ಥ. n ಈಕ್ವಲ್ ಟು ಸೈಡ್ಸ್. ಸೈಡ್ಸ್ ಅಂದ್ರೆ ಭುಜಗಳು. ಎಷ್ಟು ಭುಜ ಅದಾವು? 15 ಭುಜ ಅಂತ ಕೊಟ್ಟಾನ ನಮಗೆ. ಇಲ್ಲಿ 15 ಭುಜ ಕೊಟ್ಟಾನ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಅದನ್ನು ತುಂಬ್ತೀನಿ. ಈಗ ತೀಟಾ ಒಳಕೋನ ಅಂದ್ರೆ ನಾನು ತೀಟಾ ಅಂತ ತಿಳ್ಕೊತೀನಿ. ನಾನು ತೀಟಾ ಈಕ್ವಲ್ ಟು n-2 ಐತಲ್ಲ, ಎನ್ದಾಗ 15 ತುಂಬಿ 15 - 2 ಮಾಡ್ರೆ 15ರಾಗ 2 ತೆಗೆದ್ರೆ 13 ಬರ್ತೈತಿ. ಡೈರೆಕ್ಟ್ 13 ಬೈತೀನಿ ನಾನು. 13 ಇಂಟು 180 ಡಿವೈಡೆಡ್ ಬೈ ಇಲ್ಲಿ ತಳಗೆ ಏನು ಮಾಡ್ತೀನಿ 15 ಬರ್ಕೋತೀನಿ. ಈಗ ನಾವು ಇದನ್ನು ಕಟ್ತಾ ಹೊಡಿ. ನಾವು 15 ಒಂದರಲ್ಲೇ, ಇಲ್ಲಿ 15 ಒಂದಲೇ 15, 15 ಎರಡಲೇ ಅಂದ್ರೆ 12 ಇಂಟು 13 ಮಾಡಿದಾಗ ಎಷ್ಟು ಸಿಗ್ತೈತಿ ನಮ್ಗೆ? 12 ಇಂಟು 13. ಇದು ಭಾಳ ಇಂಪಾರ್ಟೆಂಟ್ ಮಲ್ಟಿಪ್ಲಿಕೇಶನ್ ಐತಿ. ಇದು ಯಾವಾಗಲೂ ಭಾಳಷ್ಟು ಸಲ ನಾವು ಎಕ್ಸಾಮ್ ಕ್ವಶನ್ ಪೇಪರ್ನಾಗ ಬಿಡಿಸೋದ್ನಾಗ ಬರ್ತಾವೆ. 13 ಇಂಟು 12 ಇದು ಡೈರೆಕ್ಟ್ ವ್ಯಾಲ್ಯೂ ನೆನಪಿರ್ಬೇಕು ನಿಮಗೆ. 156. ಇದು 156 ಡಿಗ್ರಿ ಆಗ್ತದೆ. ಇದು ಆನ್ಸರ್. ನಮಗೆ ಆನ್ಸರ ಎರಡನೇದು ಐತಿ ನೋಡ್ರಿ. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಫಾರ್ಮುಲಾ ನೀವು ಭಾಳ ಇಂಪಾರ್ಟೆಂಟ್ ಐತಿ. ಇದನ್ನು ನೆನ್ಪಿಟ್ಕೊಳ್ಳಬೇಕು. ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡ್ರಿ. ಈ ಫಾರ್ಮುಲಾ ಅಂತೂ ನೆಗ್ಲೆಕ್ಟ್ ಮಾಡೋಕೆ ಹೋಗಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಐತಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನು ಹೇಳಕತ್ತಾನ? Salil got an increase of 4% in his sales amount in the first year of 24%. ಫಸ್ಟ್ ಇಯರ್ 24% ಸೆಲಿಲ್ ಏನು ಮಾಡ್ತಾನು? ಫಸ್ಟ್ ಇಯರ್ 4% ಇನ್ಕ್ರೀಸ್ ಆಗೈತಿ, ಸೆಕೆಂಡ್ ಇಯರ್ 24% ಇನ್ಕ್ರೀಸ್ ಆಗುತ್ತೆ. ಹಂಗಾದ್ರೆ ನಮ್ಗೆ ಅವೇನು ಕಂಡು ಹಿಡಿಯನತ್ತಾನ ಇಲ್ಲಿ? ಹಂಗಾದ್ರೆ ಅವು ಈಗೇನು ಹೇಳ ಆಲ್ಸೋ ದಿಸ್ ಹೀಸ್ ಕರೆಂಟ್ ಸೇಲ್. ಈಗಿನ ಕರೆಂಟ್ ಸೇಲ್ ಅವ್ನು ಎಷ್ಟು ಐತಿ? 1,61,200 ಐತಿ. ವಾಟ್ ವಾರ್ ಹಿಸ್ ಸೇಲ್ ಇನ್ 2 years ago ಅಂತ ಹೇಳತ್ತಾನ. ಅಂದ್ರೆ ಈಗಿಂದ ಎಷ್ಟೈತಿ ಅದನ್ನು ನೋಡ್ಕೊಂಡು ಮೊದಲ ಈಗ ನಾನು ರೇಷಿಯೋ ಮೆಥಡ್ ಯೂಸ್ ಮಾಡ್ಬೇಕು ಇದಕ್ಕೆ. ಅಂದ್ರೆ 4% ಅಂದರೆ ಎಷ್ಟ ಮೊದಲು ಬರ್ಕೋತೀನಿ. 4% ಈಕ್ವಲ್ ಟು 1/25 ಅನ್ನಂಗೆ ಅರ್ಥ. ಇದು 1/25 ಐತಲ್ಲ, ಇದೇನು ಮಾಡ್ಬೇಕು ನಾವು? ಇಲ್ಲಿ ಇನ್ಕ್ರೀಸ್ ಆಗೈತಿ ಅಂದ್ರೆ ಪ್ಲಸ್. ಓಕೆ, ಹಂಗಾದ್ರೆ ಈಗ 24% ಐತಿ. 24% ಅಂದ್ರೆ ಏನು ಬರ್ಕೋಬೇಕು ನಾನು? ಈಗ ನೋಡ್ರಿ, 4%ಕ್ಕೆ ಎಷ್ಟ? 1/25. 6%ಕ್ಕೆ ಹೆಂಗಾಗುತ್ತೆ? ಈಗ 4% ವ್ಯಾಲ್ಯೂ ಕೊಟ್ಟಾನ ಇಲ್ಲಿ ನಿಮ್ಗೆ. ಇಲ್ಲಿ ಗೊತ್ತೈತಿಲ್ಲ 4% ವ್ಯಾಲ್ಯೂ. 4%ಕ್ಕೆ ಇಂಟು 6 ಮಾಡಿರಿ, ಎಷ್ಟಾಗುತ್ತೆ? 4 - 24 ಆಗುತ್ತೆ. ಹಂಗಾದ್ರೆ ಈ ವ್ಯಾಲ್ಯೂ ಸಿಗ್ತೈತಿಲ್ಲ ನಮ್ಗೆ. ಹಂಗಾದ್ರೆ ನಾನು ಇದಕ್ಕೂ 6 ಮಾಡ್ಬೇಕು ಇಂಟು. ಅವಾಗ ಏನಾಗ್ತೈತಿ ನಮಗಿದು 6/25 ಆಗ್ತದೆ. ಇದು ಇನ್ಕ್ರೀಸ್ ಮಾಡ್ಯಾನ. ಈಗ ನೋಡ್ರಿ, ಈಗ ನಮ್ಗೆ ಓಲ್ಡ್ ಎಷ್ಟೈತಿ? ಈಗ ಕರೆಂಟ್ ಕೊಟ್ಟಾನ, ಬಟ್ ನಮ್ಗೆ ಓಲ್ಡ್ ಪ್ರೈಸ್ ಕಂಡು ಹಿಡ್ಬೇಕು. ಓಲ್ಡ್ ಸೇಲ್ಸ್, ಇದು ಓಲ್ಡ್ ಸೇಲ್ಸ್, ಕರೆಂಟ್ ಸೇಲ್ಸ್. ನಾ ಹಿಂಗೆ ಬರ್ಕೋತೀನಿ, ಕರೆಂಟ್ ಸೇಲ್ಸ್ ಅಂತಂದು ಬರ್ಕೋತೀನಿ. ಫಸ್ಟ್ ಇಯರ್ ಎಷ್ಟೈತಿ, ಸೆಕೆಂಡ್ ಇಯರ್ ಎಷ್ಟೈತಿ? ಫಸ್ಟ್ ಇಯರ್ ಎಷ್ಟೈತಿ? 25 ಇದ್ದದ್ದು ಏನಾಗೈತಿ? 26 ಆಗೈತಿ. ಒಂದು ಇನ್ಕ್ರೀಸ್ ಆಗತ್ತೆ ಇಲ್ಲಿ. ಒಂದು ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ನು 25 ಇದ್ದದ್ದು 25ಕ್ಕೆ 6 ಸೇರಿಸ್ಬೇಕು. ಎರಡನೇ ವರ್ಷ ಏನಾಗ್ತೈತಿ? 25 ಇದ್ದದ್ದು 6 ಇನ್ಕ್ರೀಸ್ ಆದಾಗ 31 ಆಗ್ತದೆ. ಆವಾಗ ಈಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. ಓಕೆ, ಈಗ 25 × 25 ಎಷ್ಟಾಗೈತಿ? 625 ಆಗ್ತದೆ. ಈಗ 26 × 31 ಹಂಗೆ ಬರ್ಕೋತೇನೆ. ಈಗ ನೋಡ್ರಿ, ಇದನ್ನು ಸ್ವಲ್ಪ ಸಣ್ಣ ಮಾಡ್ತೀನಿ. ಈಗ ಇದ್ರದ್ದು ವ್ಯಾಲ್ಯೂ, ಈಗ ಕರೆಂಟ್ ವ್ಯಾಲ್ಯೂ ಏನು ಕೊಟ್ಟಾನ ಇಲ್ಲಿ ನೋಡ್ಕೊಳ್ರಿ. ಇದೇನು ಕೊಟ್ಟಾನಲ್ಲ 1,61,200. ಇದು ಕರೆಂಟ್ ಪ್ರೈಸ್. ಇದನ್ನು ಕೊಟ್ಟಾನ, ಇದ್ರದ್ದು ವ್ಯಾಲ್ಯೂ ಕೊಟ್ಟಾನ. ಬಟ್ ನಮಗೆ ಇದನ್ನು ಕಂಡು ಹಿಡಿಯನತ್ತಾನ. ಓಲ್ಡ್ 2 ವರ್ಷದ ಹಿಂದಿಂದ ಕಂಡು ಹಿಡಿಯನತ್ತಾನ. ಹಂಗಾದ್ರೆ ನಾನು ಏನು ಮಾಡ್ಕೋತೀನಿ? ಇದ್ರ ವ್ಯಾಲ್ಯೂ ಈಕ್ವಲ್ ಟು ತೊಗೋತೀನಿ ನಾನು. ಈಗ ನಾನು ಓಲ್ಡ್ ಪ್ರೈಸ್ ಈಕ್ವಲ್ ಟು ಓಲ್ಡ್ ಸೇಲ್ಸ್ ಈಕ್ವಲ್ ಟು ಅಂತ ಬರ್ಕೋತೀನಿ. ಓಲ್ಡ್ ಸೇಲ್ಸ್ ಈಕ್ವಲ್ ಟು ಇದ್ರದ್ದು ವ್ಯಾಲ್ಯೂ ಎಷ್ಟೈತಿ? ಇದನ್ನು ಬರ್ಕೋತೀನಿ ಮೊದಲು. 1,61,200. ಇದ್ರ ಇದನ್ನು ಡಿವೈಡ್ ಬೈ ಮಾಡ್ತಾನೆ. ಯಾವುದಂದ್ರೆ ಇದನ್ನು ಟೋಟಲ್ ಡಿವೈಡ್ ಬೈ ಮಾಡ್ಬೇಕು. ಇದನ್ನು ಈ ವ್ಯಾಲ್ಯೂನ ಟೋಟಲ್ ಡಿವೈಡ್ ಬೈ ಮಾಡಬೇಕು. ಆನಂತರ
ಅದಕ್ಕೆ ಇಂಟು ಇದನ್ನು ಮಾಡಬೇಕು, ಅವಾಗ ನಮಗೆ ಓಲ್ಡ್ ಸೇಲ್ಸ್ ಸಿಗ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ 26 ಇಂಟು 31 ಅಂತ ಬರ್ಕೋತೀನಿ, ಇಂಟು ಇಲ್ಲೇನು ಮಾಡ್ಕೋಬೇಕು 625 ಬರ್ಕೋಬೇಕು. ಓಕೆ, ಈಗ ನೋಡಿರಿ ಕಡ್ತಾ ಹೊಡಿರಿ. ಇಲ್ಲಿ 13 2 26, ಇಲ್ಲಿ 13 1 13 ಎಷ್ಟು ಉಳಿತು 3 ಉಳಿತು, 13 2 26, 6 5 ಉಳಿತು, 13 4 52. ಹಂಗಾದ್ರೆ ಇವೆಲ್ಲ ಕಾಡ್ತಾ ಹೋಗ್ತಾವೆ. ಇವು 2 0 ಅದಾವಲ್ಲ, ಅವು 2 0 ಇಲ್ಲಿ ಬರ್ತಾವೆ. ಆಯಿತಾ. ಇನ್ನು 31ರಲ್ಲಿ ಕಡ್ತಾ ಹೊಡಿಬೇಕಲ್ಲ ನಮ್ಗೆ. ಏನು ಈ 31ರಲ್ಲೇ ಇದು 31 4 124 ಆಗ್ತದೆ. ಹಂಗಾದ್ರೆ ಇಲ್ಲಿ 200 ಉಳಿತು, ಸಾರಿ 400 ಉಳಿತು, 400 ಉಳಿತು. ಬಟ್ ಇಲ್ಲಿ 2 ಐತಿ, ಅದು 200ಅನ್ನು ಕಡ್ತಾ ಹೊಡೆದ್ರೆ ಎಷ್ಟಾಯಿತು ಓಲ್ಡ್ ಪ್ರೈಸ್ ಏನು ಸಿಗ್ತೈತೆ ನಮಗೆ? ಇದು 200 ಇಂಟು 625 ಇಷ್ಟು ಉಳಿತೈತೆ ನಮಗೆ ಲಾಸ್ಟಕ್ಕೆ. ಇದನ್ನು ಮಲ್ಟಿಪ್ಲೈ ಮಾಡಬೇಕು. 625 ಮಾಡಿದಾಗ ಎಷ್ಟು ಸಿಗ್ತೈತಿ? 600 ಕೂಡಿಸ್ರಿ 1200 ಆಯ್ತು. ಇನ್ನು 25 ಕೂಡಿಸ್ರಿ 50 ಆಗ್ತದೆ. ಅವಾಗ 625 ಡಬಲ್ ಮಾಡಿದಾಗ ನಮಗೆ ಏನಾಗ್ತೈತಿ 1250 ಆಗ್ತದೆ. ಇನ್ನು ಇವು 2 0 ಅದಾವಲ್ಲ, 1250 ಆಗ್ತದೆ. ಅದನ್ನು ಇನ್ನು 2 0 ಇಲ್ಲಿ ಇಟ್ಬಿಡೋದು. ಇದು ಆನ್ಸರ್ ನಮಗೆ. ಅದಕ್ಕಾಗಿ ಮೂರನೇದು ಆನ್ಸರ್ ಐತೆ ನೋಡ್ರಿ. 1,25,000 ರೂಪಾಯಿ ಮೊದಲಿತ್ತು. ಆಮೇಲೆ ಕರೆಂಟ್ ಈಗ ಎಷ್ಟಾಗೈತಿ 2 ವರ್ಷ ಆದ ನಂತರ 1,61,200 ರೂಪಾಯಿ ಆಗೈತಿ. ಇದು ರೇಷಿಯೋ ಮೆಥಡ್. ಹಿಂಗೆ ಬಿಡಿಸ್ಬೇಕು ನಾವು ಯಾವಾಗಲೂ. ಈ ಕ್ವೆಶನ್ ನಾನು ನಿಮ್ಗೆ ಹೇಳಕತ್ತೇನೆ ಅಂತಲೇ ನಮಗೆ ಟೈಮ್ ತಿಂತದೆ, ಬಟ್ ಭಾಳ ಸ್ಪೀಡಾಗಿ ಮಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇಲ್ಲಿ. ಈ ಕ್ವೆಶನ್ನ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಭಾಳಷ್ಟು ಕ್ವೆಶನ್ ಇಂಥವು ಬಿಡಿಸಿದ್ದೀನಿ. ನೀವು ಇದನ್ನು ನನಗೆ ಕಮೆಂಟ್ನಾಗ ಆನ್ಸರ್ ತಿಳಿಸ್ತೀರಿ ಅಂದ್ಕೋತೀನಿ. ಮೊದಲು ಇದು ಡಿವೈಡೆಡ್ ಬೈ ಐತಿ, ಮೊದಲು ಇದನ್ನು ಮಾಡಿರಿ. ಇದನ್ನು ಸಾಲ್ವ್ ಮಾಡ್ಕೊಡ್ರಿ ಮೊದಲು. ಆನಂತರ ಇದು ಇಂಟುದಾಗೈತೆ, ಆನಂತರ ಇದನ್ನು ಸಾಲ್ವ್ ಮಾಡ್ಕೊಡ್ರಿ, ಆನಂತರ ಇದನ್ನು ಸಾಲ್ವ್ ಮಾಡ್ಕೊಡ್ರಿ. ನನಗೆ ಇದರದ ಆನ್ಸರ್ ಕಮೆಂಟನ್ನು ತಿಳಿಸಿರಿ, ನೋಡೋಣ ಎಷ್ಟು ಮಂದಿ ಆನ್ಸರ್ ಮಾಡ್ತೀರಿ ಅಂತ ಅನ್ಕೋತೀನಿ. ಆದಷ್ಟು ಎಲ್ಲರೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈಗ ಮುಂದಿನ ಕ್ವೆಶನ್ ನೋಡ್ರಿ ಇಲ್ಲಿ. ವಿಹಾನ್ ಹ್ಯಾಸ್ ಟು ರೀಚ್ ಚೆನ್ನೈ ವಿಚ್ 886 ಕಿಲೋಮೀಟರ್ ಅವೇ 17 hours. 886 ಕಿಲೋಮೀಟರ್ ದೂರ ಐತಿ. ಚೆನ್ನೈ ಹೋಗಿ ಮುಟ್ಬೇಕವ. 886 ಕಿಲೋಮೀಟರ್ ದೂರ ಐತಿ, 17 ತಾಸನ್ಯಾಗ ಮುಟ್ಟಬೇಕಂತ ಹೇಳತ್ತಾನ. ಅವೇನು ಮಾಡತ್ತಾನು, ಹೀಸ್ ಸ್ಟಾರ್ಟಿಂಗ್ ಸ್ಪೀಡ್ ವಾಸ್ 8 hours ವಾಸ್ 53 km/h ಅಂತ ಕೊಟ್ಟಾನ. ಅಂದ್ರೆ ಅವನದು ಸ್ಪೀಡ್ ಫಸ್ಟ್ 8 ತಾಸ 53 km/h ಇತ್ತು. ಫಾರ್ ದ ನೆಕ್ಸ್ಟ್ 150 km ಸ್ಪೀಡ್ ವಾಸ್ 50 km/h. ಇಲ್ಲಿ ಟೈಮ್ ಕೊಟ್ಟಿಲ್ಲ, ಇಲ್ಲಿ ಟೈಮ್ ಕೊಟ್ಟಾನು, ಸ್ಪೀಡ್ ಕೊಟ್ಟಾನು, ಬಟ್ ಇಲ್ಲಿ ಟೈಮ್ ಕೊಟ್ಟಿಲ್ಲ, ಬರೀ ಡಿಸ್ಟೆನ್ಸ್ ಕೊಟ್ಟಾನು, ನಮಗೆ ಸ್ಪೀಡ್ ಕೊಟ್ಟಾನು. ಹಾಗಾದ್ರೆ ನಾವು ಇಲ್ಲಿ ಟೈಮ್ ತಗೋಬೇಕು. ಆನಂತರ ಬೈ ವಾಟ್ ಸ್ಪೀಡ್ ಮಸ್ಟ್ ಟ್ರಾವೆಲ್ ನೌ ಎಸ್ ಟು ರೀಚ್ ಚೆನ್ನೈ ದ ಡಿಸೈಡೆಡ್ ಟೈಮ್ 17 hours. 17 hours ಮೊದಲೇನು ಡಿಸೈಡ್ ಮಾಡಿರ್ತಾನಲ್ಲ ಅದ್ರೊಳಗೆ ಇನ್ನು ಉಳಿದ ಸ್ಪೀಡ್, ಇನ್ನು ಉಳಿದಿದ್ದ ಡಿಸ್ಟೆನ್ಸನ್ನು ಎಷ್ಟು ತಾಸನ್ಯಾಗ ಹೋಗ್ಬೇಕು, ಅಂದರೆ ಯಾವ ಸ್ಪೀಡ್ನಾಗ ಹೋಗಿದ್ರೆ ಅಷ್ಟು ತಾಸನ್ಯಾಗ ಹೋಗ್ತಾನಂತಂದು ಕಂಡಿಡಿಯನ್ ಅಂತಾನೆ. ಅಂದ್ರೆ ಸ್ಪೀಡ್ ಕಂಡಿಡಿಯನ್ ಅಂತಾನೈತಿ. ಓಕೆ, ನಾನೇನು ಮಾಡ್ಕೋತೀನಿ, ಇದನ್ನು ಬರ್ಕೊಳ್ರಿ ಮೊದಲು. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ನಮ್ಗೆ? ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 886 ಕಿಲೋಮೀಟರ್. ಆನಂತರ ಟೈಮ್ ಟೇಕನ್, ಟೈಮ್ ಎಷ್ಟು ತೊಗೋಬೇಕಂತ ಹೇಳ್ಯಾನು, ಅದ್ರ ಟೈಮ್ ಎಷ್ಟು ಕೊಟ್ಟಾನ? 17 hours ಕೊಟ್ಟಾನ. 17 hours ಕೊಟ್ಟಾನ. ಹಾಗಾದ್ರೆ ಮೊದಲು ಚಲಿಸಿದ ದೂರ ಮತ್ತು ಸಮಯ ಎಷ್ಟೈತಿ? ಮೊದಲು ಚಲಿಸಿದ ಅವ ಎಷ್ಟು ದೂರ ಚಲಿಸ್ತಾನ ಮೊದಲನೇದು ನೋಡ್ರಿ. ಇಲ್ಲಿ ಒಂದೇದ ಅವು ಇಲ್ಲಿ 8 ತಾಸು 53 km/h. ಅಂದ್ರೆ ನಾನೇನು ಮಾಡ್ತೀನಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತೈತಿಲ್ಲ ನಿಮ್ಗೆ ಎಲ್ಲರಿಗೂ. ಇದನ್ನು ಸಣ್ಣ ಮಾಡೋಣ ಸ್ವಲ್ಪ. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎಲ್ಲರಿಗೂ ಗೊತ್ತೈತಿ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಹಾಗಾದ್ರೆ ಇಲ್ಲಿ ಅವ ಮೊದಲು ಚಲಿಸಿದ ದೂರ ಎಷ್ಟಾಗ್ತದೆ ಅಂದ್ರೆ ಅವನು 8 hours ಚಲಿಸ್ತಾನ, 53 km/h ಇಂಟು 8. ಅವಾಗ ಇದು ಎಷ್ಟು ಬರ್ತದೆ? 424, 8 5 40, 8 3 24, 424 km ಬರ್ತದೆ.
ಓಕೆ. ಹಾಗಾದ್ರೆ ಇನ್ನು ಎರಡನೇದು ಇನ್ನೊಂದು ಪಾಯಿಂಟ್ ಕೊಟ್ಟಾನಲ್ಲಿ, ಇದನ್ನು ಪಾಯಿಂಟ್ ಕೊಟ್ಟಾನ, ಇದ್ರದ್ದು ನಾವು ಟೈಮ್ ತೊಗೋಬೇಕು. ನಾವು ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಾನ, ಬಟ್ ನಮ್ಗೆ ಟೈಮ್ ಗೊತ್ತಿಲ್ಲ. ಈಗ ಟೈಮದು ವ್ಯಾಲ್ಯೂ ತೆಗಿತಾನ. ಟೈಮ್ ಎಷ್ಟ? 150 ಕಿಲೋಮೀಟ್ರ್ ಡಿವೈಡೆಡ್ ಬೈ, ಈಗ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗ್ತದೆ. ಸ್ಪೀಡ್ ಎಷ್ಟು ಕಿಲೋ ಕೊಟ್ಟಾನ? 50 ಮೀಟರ್ ಪರ್ ಸೆಕೆಂಡ್ ಕೊಟ್ಟಾನ. ಅವಾಗ ಏನಾಗ್ತೈತಿ? 3 hours ಸಿಗ್ತದೆ. ಇದು ಟೈಮ್ ಸಿಕ್ತು ನಮಗೆ. ಓಕೆ. ಹಂಗಾದ್ರೆ ಅವನಲ್ಲಿ ಈಗ ಟೋಟಲ್ ಟೈಮ್ ಎಷ್ಟು ಕನ್ಸ್ಯೂಮ್ ಮಾಡಿದವ ಅದ್ರೊಳಗೆ? 17 ತಾಸು ಹೋಗ್ಬೇಕಿತ್ತು. 17 ತಾಸಿನಾಗ ಈಗ ಏನು ಮಾಡಬೇಕು? ಈಗ ನಮ್ಗೆ ಉಳಿದ ದೂರ ಮತ್ತು ಸಮಯ ಹೇಳ್ಬೇಕು ನಾವು. ಉಳಿದ ದೂರ ಮತ್ತು ಸಮಯ, ಉಳಿದ ದೂರ ಎಷ್ಟಾಗ್ತೈತಿ? ದೂರ ಎಷ್ಟು ಉಳಿದೈತಿ ಅವಂಗೆ? ಡಿಸ್ಟೆನ್ಸ್ ನೋಡ್ರಿ 886 ಇತ್ತು. ಅದ್ರೊಳಗೆ 424 ಒಂದು, ಈ 424 ಒಂದು, ಇದು 151. ಎಷ್ಟಾಗತ್ತಿದೆ ಟೋಟಲ್? ಈಗ ಮೈನಸ್ ಮಾಡಿರಿ, 424 ಒಂದು ಮೈನಸ್ ಮಾಡಿರಿ, ಮೈನಸ್ 151 ಮೈನಸ್ ಮಾಡಿರಿ. ಟೋಟಲ್ ಎಷ್ಟಾಗ್ತೈತಿ ನಮ್ಗೆ ಇಲ್ಲಿ? ಉಳಿದೈತಿ ಅಷ್ಟೇ. ಉಳ್ದದ್ದು 6ರಾಗ 4 ಹೋದ್ರೆ 0, 6ರಾಗ 4 ಹೋದ್ರೆ ಎಷ್ಟೈತಿ? 2 ಉಳಿದೈತಿ. ಹಂಗಾದ್ರೆ 8ರಾಗ 2 ಹೋಗ್ಬೇಕು, 6 ಉಳಿತು. 6ರಾಗ 5 ಹೋದ್ರೆ 1 ಉಳಿದೈತಿ. 8ರಾಗ 4 ಹೋಗ್ಬೇಕು, 4 ಉಳಿತು. 4ರಾಗ 1 ಹೋದ್ರೆ 3 ಉಳಿತೈತಿ. ಅಂದ್ರೆ 312 ಕಿಲೋಮೀಟ್ರ್ ಉಳಿತು. ಈ ಡಿಸ್ಟೆನ್ಸನ್ನು ನಾವು ಟ್ರಾವೆಲ್ ಮಾಡ್ಬೇಕೀಗ ಅಷ್ಟು ಹೋಗಕ್ಕೆ. ಟೈಮ್ ಎಷ್ಟು ತೊಗೊಂಡನು? ಉಳಿದ ಟೈಮ್ ಎಷ್ಟೈತಿ? 17 ತಾಸಿತ್ತು. 17ರಾಗ 8 ತಾಸು ಒಂದು ಹೋಯ್ತು. ಆಮೇಲೆ ಈ 3 ತಾಸನ್ನು ತೆಗಿಬೇಕು ನಾವು. ಈ 3 ತಾಸನ್ನು ಮೈನಸ್ ಮಾಡಿರಿ. 17ರಾಗ 11 ತಾಸು ತೆಗೆದ್ರೆ ಎಷ್ಟು ಉಳಿತೈತಿ? 6 ತಾಸು ಉಳಿತೈತಿ. 6 ತಾಸು ಉಳಿತೈತಿ. ಈಗ ನಮ್ಗೆ ಅವ ಸ್ಪೀಡ್ ಕಂಡಿಡಿದ ನಾನು. ಈ ಉಳಿದ ಡಿಸ್ಟೆನ್ಸನ್ನು ಹೋಗಕ್ಕೆ ಎಷ್ಟು ಸ್ಪೀಡ್ಲೆ ಹೋಗಬೇಕು ಇಷ್ಟು ತಾಸಿನಾಗ ಕವರ್ ಮಾಡ್ಬೇಕಾದ್ರೆ? ಅಂದ್ರೆ ಈ 6 ತಾಸಿನಾಗಿನ್ನ ಈ 312 ಕಿಲೋಮೀಟ್ರನ್ನ ಹೋಗ್ಬೇಕು. ಹಂಗಾದ್ರೆ ಎಷ್ಟು ಸ್ಪೀಡ್ನಾಗ ಹೋಗ್ಬೇಕವ ಅದನ್ನು ಕಂಡಿಡಿದ ನಾನು. ಹಂಗಾದ್ರೆ ನಾವೇನು ಮಾಡ್ತೀವಿ? ವೇಗ ಕಂಡುಹಿಡಿಬೇಕಾದ್ರೆ 312 ಡಿವೈಡೆಡ್ ಬೈ 6 ಮಾಡ್ತೀವಿ. ಅವಾಗ ಏನಾಗ್ತೈತಿ? 6 5 30, 1 ಉಳಿತು, 12 ಆಯ್ತು, 6 2 12 ಕಿಲೋಮೀಟರ್ ಪರ್ ಹವರ್. ಒಂದು ತಾಸಿಗೆ ಎಷ್ಟು ಹೋಗ್ಬೇಕು? 52 ಕಿಲೋಮೀಟರ್ ಪರ್ ಹವರ್ ಹೋಗಬೇಕು. ಹಂಗಾದ್ರೆ ಆನ್ಸರ್ ಎಲ್ಲೈತಿ ನೋಡ್ರಿ? ಇದ್ರದ ಆನ್ಸರ್ 1 ಐತಿ ನೋಡ್ರಿ. ಇದು ಆನ್ಸರ್. ಓಕೆ, ಇಷ್ಟ ಐತಿ ನೋಡ್ರಿ. ಇದು ಈ ರೀತಿ ಬಿಡಿಸ್ಬೇಕು. ಇವೇನು ನಮಗೆ ಇದು ಜನರಲ್ ಕ್ವಶನ್ ಐತಿ. ನಾರ್ಮಲಾಗಿ ನೀವು ಎಷ್ಟು ಸ್ಪೀಡಾಗಿ ಬಿಡ್ತಿರಲ್ಲ, ಅಂಡರ್ಸ್ಟ್ಯಾಂಡ್ ಆಗಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಎಷ್ಟು ಜಲ್ದಿ ಮಾಡ್ಕೋತಿರಲ್ಲ ಅಷ್ಟು ನೀವು ಜಲ್ದಿ ಬಿಡಿಸ್ಬೋದು ಅಂತ ಹೇಳ್ತೀನಿ. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಒಂದು ನಿರ್ದಿಷ್ಟ ಚಕ್ರ ಬಡ್ಡಿ ದರದಲ್ಲಿ ಒಂದು ಹಣದ ಮೊತ್ತವು 5 ವರ್ಷದಲ್ಲಿ ತನ್ನ 3ರಷ್ಟಾಗುತ್ತದೆ. ಹಾಗಾದರೆ ಅದು ಎಷ್ಟು ವರ್ಷಗಳಲ್ಲಿ ತನ್ನ 9ರಷ್ಟಾಗುತ್ತದೆ ಅಂತ ಕೇಳ್ತಾನೆ. ಒಂದು ಅಸಲು ಎಷ್ಟೈತಿ? ಒಂದು ಅಸಲು ನಾ ಏನು ತಿಳ್ಕೊತೀನಿ? ಅದನ್ನು 100 ರೂಪಾಯಿ ಐತಿ ಅಂತ ತಿಳ್ಕೊತೀನಿ. ಅದು 300 ರೂಪಾಯಿ ಆಗ್ತೈತಿ. ಎಷ್ಟು ದಿವಸಿಗೆ? 5 ವರ್ಷಕ್ಕೆ ಆಗ್ತದೆ. 5 ವರ್ಷಕ್ಕೆ 300 ರೂಪಾಯಿ ಆಗ್ತದೆ. 5 year. ಇನ್ನು ಅದ 100 ರೂಪಾಯಿ 9 ಪಟ್ಟು ಆಗ್ಬೇಕಂತ ಹೇಳತ್ತಾನ ಅವನು. 9 ಪಟ್ಟು ಆಗ್ಬೇಕು ಅಂದ್ರೆ 900 ರೂಪಾಯಿ ಆಗ್ಬೇಕಂದ. 9 ಪಟ್ಟು ಆಗ್ಬೇಕಂದ್ರೆ ಇಲ್ಲಿ ನೋಡ್ರಿ, 9 ಪಟ್ಟು ಅಂತ ಹೇಳಲ್ಲ, ಅದು 900 ಆಗ್ಬೇಕಾಗ್ದ. ಹಂಗಾದ್ರೆ ಇಲ್ಲಿ ಏನಾಯ್ತು? ಇದನ್ನು ಮಲ್ಟಿಪ್ಲೈ ಮಾಡಿರಿ, ಇಂಟು 3 ಮಾಡಿರಿ. ಇಂಟು 3 ಅಂದ್ರೆ ಏನಾಯ್ತು? 3 ಪಟ್ಟು ಆತು. ಅಂದ್ರೆ ಮೊದಲಿದ್ದ ಅಮೌಂಟನ್ನು 3 ಪಟ್ಟು ಆತದ ನಂಗೆ ಅರ್ಥ. ಅಂದ್ರೆ ಇಲ್ಲಿ 300 ರೂಪಾಯಿ ಇತ್ತು, 300 ಇದ್ದದ್ದು 900 ಆಯ್ತು. ಅಂದ್ರೆ ಇದು 3 ಪಟ್ಟು ಆತು. ಮೊದಲ 100 ಇದ್ದದ್ದು 300 ಆಗಕ್ಕೆ 5 ವರ್ಷ ತೊಗೊಂಡಿತ್ತು. ಮತ್ತೆ 3 ಪಟ್ಟು ಆಗ್ಬೇಕಾದ್ರೆ ಮತ್ತೆ ಎಷ್ಟು ತೊಗ್ತದೆ? 5 ವರ್ಷ ತೊಗ್ತದೆ. ಹಾಗಾಗಿ ಇಲ್ಲೂ 5 ವರ್ಷ ತೊಗ್ತದೆ. ಅಂದ್ರೆ ಇದು ಪ್ಲಸ್ 5 ವರ್ಷ ಮಾಡ್ಬೇಕು ನಾವು. ಅವಾಗ ಎಷ್ಟಾಗ್ತದೆ? ಟೋಟಲ್ 10 year ತೊಗ್ತದೆ. ಅಂದ್ರೆ ಈ 3 ಪಟ್ಟು ಏನಾಯ್ತಲ್ಲ ಎಕ್ಸ್ಟ್ರಾ, ಈ 3 ಪಟ್ಟು ಆದದ್ದನ್ನು ನಾವು ಪ್ಲಸ್ 5 years ಮಾಡ್ತೀವಿ. ಯಾಕಂತಂದ್ರೆ ಇಲ್ಲಿ 100ದಿಂದ 300 ಹಾಕೋಣ 5 ವರ್ಷ ತೊಗೊಂಡೈತಿ. ಇನ್ನು ಮತ್ತೆ 3 ಪಟ್ಟು ಹಾಕಕ್ಕೆ ಮತ್ತೆ 5 ವರ್ಷ ತೊಗ್ತೈತಿ. ಅವು ಎರಡು ಸೇರಿಸ್ಬೇಕಲ್ಲ ನಾವು. 100ದಿಂದ ನಾವು 900 ಹೊಂಟೀವಿ. ಹಾಗಾಗಿ ಎರಡು ಸೇರಿಸಿದಾಗ 10 ವರ್ಷ ಆಗ್ತದೆ. ಅದಕ್ಕಾಗಿ ಆನ್ಸರ್ ಏನಾಗ್ತದೆ ನಮ್ಗೆ? 3ನೇದು ಆಗ್ತದೆ. 3ನೇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಈಗ ನೋಡ್ರಿ, ಇಂಥ ಕ್ವಶನ್ ನೋಡ್ರಿ.
ಏನು ಹೇಳ್ಯಾನ, ಒಬ್ಬ ಅಂಗಡಿಯವನು ಪ್ಯಾನ್ನ ಬೆಲೆಯನ್ನು ಅದರ ಕೊಂಡ ಬೆಲೆಗಿಂತ 36% ಹೆಚ್ಚು ಎಂದು ನಮೂದಿಸ್ತಾನೆ. ಅಂದ್ರೆ ಅದನ್ನು ಒಂದು 100 ರೂಪಾಯಿ ಇದ್ದದ್ದು 136 ರೂಪಾಯಿಗೆ ಮಾಡ್ತಾನೆ. ಅಂದ್ರೆ ನಾನು ಏನು ಮಾಡ್ಕೋತೀನಿ, ಇಲ್ಲಿ ಬರ್ಕೋತೀನಿ. ಅವೇನಂತ ಒಬ್ಬ ಏನು ಮಾಡ್ತಾನೋ, ಒಂದು 100 ರೂಪಾಯಿ ಇದು CP ಐತಿ ಅಂತ ತಿಳ್ಕೊರಿ. ಇದು ಕೊಂಡ ಬೆಲೆ ಐತಿ, CP 100 ರೂಪಾಯಿ ಐತಿ. ಅದು ನಾವು ಏನು ಮಾಡ್ತಾನೋ ಚೇಂಜ್ ಮಾಡ್ತಾನೆ. ಅದರದ ಅಮೌಂಟ್ ಎಷ್ಟು ಚೇಂಜ್ ಮಾಡ್ತಾನೋ, +36% ಇನ್ಕ್ರೀಸ್ ಮಾಡ್ತಾನೆ. +36% ಅಂದ್ರೆ 100ಕ್ಕೆ 36 ಅಂದ್ರೆ 136 ಆಗ್ತದೆ. ಇನ್ನೊಂದು ನಿಮ್ಗೆ ಇದು 25% ಐತಿ. 25% ವ್ಯಾಲ್ಯೂ ಏನಾಗ್ತೈತಿ, 1/4 ಆಗ್ತದೆ. 1/4 ಆಗ್ತದೆ. ಇಲ್ಲೇನು ಹೇಳೋಣ, ಡಿಸ್ಕೌಂಟ್ ಆಫ್ ಇಟ್ಸ್ ಲಿಸ್ಟೆಡ್ ಪ್ರೈಸ್. ಇದು ಲಿಸ್ಟೆಡ್ ಪ್ರೈಸ್, ಅವ ಲಿಸ್ಟ್ ಮಾಡ್ತಾನೆ. ಇದು ಲಿಸ್ಟ್ ಪ್ರೈಸ್. ಇದಕ್ಕೆ ಅವನು 25% ಡಿಸ್ಕೌಂಟ್ ಕೊಡ್ತಾನೆ. ಅಂದರೆ ಇದು ಮೈನಸ್ ಆಗ್ತದೆ. ಮೈನಸ್ ಆತಂದ್ರೆ ಇದ್ರ ವ್ಯಾಲ್ಯೂ ಏನಾಗ್ತೈತಿ, 3/4. ಅಂದ್ರೆ ನಾನೀಗ ಅಮೌಂಟ್ ಕಡಿಬೇಕು, ಎಷ್ಟು ಸೆಲ್ ಮಾಡ್ತಾನಂತಂದು. ಸೆಲ್ ಮಾಡಕ್ಕಂದ್ರೆ ಅದರದ್ದು 1/4 ಮೈನಸ್ ಮಾಡಿದಾಗ ನಾವು 3/4 ಸಿಗ್ತೈತಿ. ಹಾಗಾಗಿ ಇದಕ್ಕೆ ನಾನು ಏನು ಮಾಡ್ತೀನಿ, ಇಂಟು ಮಾಡ್ತೀನಿ. ಏನು ಇಂಟು ಮಾಡ್ತೀನಿ, ಇಂಟು ಅಂದ್ರೆ ಡಿಸ್ಕೌಂಟ್ 25% ಕಡಿಮೆ ಮಾಡಿದಾಗ ಟೋಟಲ್ ಅಮೌಂಟ್ ಎಷ್ಟಾಗ್ತದೆ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದೆ ಅಂತ ಕಂಡುಹಿಡಿಬೇಕು ನಾವೀಗ. ಇದು ಮಾರ್ಕ್ ಪ್ರೈಸ್. ಇದು ಆವಾಗ ಈಗ 3/4 ಬರ್ಕೋತೀವಿ. ಯಾಕಂದ್ರೆ 4ರಾಗ 1 ಮೈನಸ್ ಮಾಡ್ರೆ, ಇಲ್ಲಿ ನೋಡ್ರಿ, 4ರಾಗ 1 ಮೈನಸ್ ಮಾಡಿದಾಗ 3 ಬರ್ತದೆ. 3/4 ಇಷ್ಟೇ. ಹಂಗಾದ್ರೆ ಇದನ್ನು ಕಡ್ತಾ ಹೊಡೀರಿ, ಎಷ್ಟಾಗ್ತದೆ ನೋಡ್ರಿ. 4 1 4 3 12, 4 4 16. ಅವಾಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. 34 3 ಎಷ್ಟಾಗ್ತದೆ, 33 90, 4 3 12. ಅಂದರೆ ಎಷ್ಟು ಬರ್ತದೆ, 102 ಸಿಗ್ತದೆ ಇಲ್ಲಿ. ಅಂದ್ರೆ 100 ರೂಪಾಯಿ ಇದ್ದದ್ದು ಅಮೌಂಟ್ ಟೋಟಲ್ ಅವ ಇಷ್ಟು ಇನ್ಕ್ರೀಸ್ ಮಾಡಿ ಮತ್ತೆ ಡಿಸ್ಕೌಂಟ್ ಕೊಟ್ಟ. ಅವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು, 102 ರೂಪಾಯಿ ಬಂತು. ಹಾಗಾದ್ರೆ ಅವನು ಹೇಳಕತ್ತಾನೆ ಇಲ್ಲಿ, ಇಫ್ ಹಿ ಅರ್ನ್ಸ್ ಪ್ರಾಫಿಟ್ ಆಫ್ 171 ದೆನ್ ಲಿಸ್ಟ್ ಪ್ರೈಸ್. ಅಂದ್ರೆ ಅವನು ಎಷ್ಟು ಲಿಸ್ಟ್ ಮಾಡಿದ್ದ ಅದನ್ನು ಕೇಳ್ತಾರೆ ಅವ್ರು. ಅಂದ್ರೆ ಈ 136 ಅಮೌಂಟ್ ಕೇಳತ್ತಾನೆ. ಹಾಗಾಗಿ ನಾ ಏನು ಮಾಡ್ಕೋತೀನಿ, ಈಗ 100ಕ್ಕೆ 2 ರೂಪಾಯಿ ಹೆಚ್ಚು ಹಾಕತೈತಿ. ಇಲ್ಲಿ 102 ಬರೈತಿ. 100 ರೂಪಾಯಿ ಇದ್ದದ್ದು 102 ರೂಪಾಯಿ ಕಾಸ್ಟ್ ಪ್ರೈಸ್. ಹಂಗಾದ್ರೆ ನಾನು ಈಗ ಏನು ಕಂಡುಹಿಡಬೇಕು, ಮಾರ್ಕ್ ಪ್ರೈಸನ್ನು ಕಂಡುಹಿಡಬೇಕು. ಆವಾಗ ಇದು 2% ವ್ಯಾಲ್ಯೂ ಅವೇನು ಕೊಟ್ಟಾನ, ಇದು 2% ವ್ಯಾಲ್ಯೂ 171 ಕೊಟ್ಟಾನ. ಅವ್ನಿಗೆ 2% ಲಾಭ ಆತಲ್ಲ, ಅದ 171 ಐತಿ ಅಂತ ತಿಳ್ಕೊರಿ. ಬಟ್ ನನಗೆ ಬೇಕಾಗಿದ್ದ MP ಕಂಡುಹಿಡಬೇಕು. MP = 2% ವ್ಯಾಲ್ಯೂ, ಇದು ಪ್ರಾಫಿಟ್ ವ್ಯಾಲ್ಯೂ, ಇದು ಸಾರಿ, ಇದೇನದಿಲ್ಲ, ಇದು ಪ್ರಾಫಿಟ್ ವ್ಯಾಲ್ಯೂ 2% ಇದ್ದದ್ದು. ಈಗ MP ಮಾರ್ಕ್ ಪ್ರೈಸ್ ಕಂಡುಹಿಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, 2% ವ್ಯಾಲ್ಯೂ ಐತಲ್ಲ, ಇದನ್ನು ನಾನು ಏನು ಮಾಡ್ತೀನಿ, 171/2 ಇಂಟು ಇದು 136 ಆಗಿತ್ತಲ್ಲ ಇಲ್ಲಿ, ಅದನ್ನು ನಾನು ಇಲ್ಲಿ 136 ಬರಿತೀನಿ. ಯಾಕಂದರೆ ಇದು ಅವ ಮಾರ್ಕ್ ಪ್ರೈಸನ್ನು ನಿಗದಿ ಮಾಡಿದ್ದಿಷ್ಟು. ನಾವು ವ್ಯಾಲ್ಯೂ ತಿಳ್ಕೊಂಡಿದ್ದೀವಿ ಅಷ್ಟ, ಅದಲ್ಲಿ ಬಂತು. ಈಗ 2 1 2 ಎಷ್ಟರಲ್ಲೇ 2 6 12, 2 8 16. ಓಕೆ, ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಇನ್ನೊಂದು ನೋಡ್ರಿ, ಇಂಥವು ಕ್ಯಾಲ್ಕುಲೇಷನ್ ಭಾಳ ಆಗ್ತದಲ್ಲ. MP = 171 ಇಂಟು 68 ಮಾಡ್ಬೇಕು ನಾವು, ಇಂಟು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ನೋಡ್ರಿ, 8 1 8, ಲಾಸ್ಟಿಗೆ ಬಿಡಿಸ್ತಂದಾಗ 8 ಸಿಗ್ತೈತೆ ನಮಗೆ. ಹಾಗಾದ್ರೆ ಇವೆರಡು ಹೌದು. ಇಲ್ಲಿ ನೋಡ್ರಿ, ಇದು 8ಅನ್ನು ಓದಿ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಲಾಸ್ಟಿಗೆ ನಮಗೆ 8 ಸಿಗ್ತದೆ. ಹಾಗಾದ್ರೆ ಇವೆರಡು ಆಪ್ಷನ್ ಆಗೋದಿಲ್ಲ ಅನ್ನಂಗೆ ಅರ್ಥ. ಇನ್ನು ಉಳಿದಿದ್ವಿ 2 ಥರ ಕಂಡುಹಿಡ್ಬೇಕು ನಾವು. ಇವು ಉಳಿದಿದ್ದು 2 ಥರ ಕಂಡುಹಿಡ್ಬೇಕಾದ್ರೆ 2 ಆಪ್ಷನ್ ಸಿಗ್ತದೆ ನಿಮಗಿಲ್ಲಿ. ಇದನ್ನೇನು ಮಾಡಿರಿ, ಇದನ್ನು ಹೊಡ್ಕೋಬೋದು ನೀವು. ಹೆಂಗೆ, ಇದು ಎಷ್ಟರ ಮಗೆ ಆಗೈತಿ, 19 ಇಂಟು 9, 9ರ ಮಗೆ ಆಗೈತಿ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 9ರದ ನಾನು ರೂಲ್ ಹಚ್ತೀನಿ, ಡಿವಿಜಿಬಿಲಿಟಿ ರೂಲನ್ನು ಕಂಡುಹಿಡ್ಬೋದು. 9ರ ರೂಲ್ ಕಂಡುಹಿಡ್ಬೋದು. ಯಾವುದು 9ರಲ್ಲೇ ಇವು 2 ಥರ ಆಪ್ಷನ್ದಾಗ, ಇವು 2 ಆಪ್ಷನ್ದಾಗ 9ರಲ್ಲೇ ಡಿವಿಜಿಬಲ್ ಆಗ್ಬೇಕು ಅಂಥವು. ಆ ಆಪ್ಷನ್ ಪಕ್ಕಾ ಕರೆಕ್ಟ್ ಐತಿ ನಂಗೆ ಅರ್ಥ. ನೀವು ಕ್ಯಾಲ್ಕುಲೇಷನ್ ಸೇವ್ ಮಾಡೋ ಸಂಬಂಧ ಹೇಳಾಗುತ್ತೆ ನಾನು. ಇದು ಟ್ರಿಕ್ಸ್, ಇಂಥವು ಟ್ರಿಕ್ಸನ್ನು ನೀವು ಅಪ್ಲೈ ಮಾಡಿದಾಗ ಎಕ್ಸಾಮಲ್ಲಿ ಜಲ್ದಿ ಬಿಡಿಸ್ತೀರಿ. ಅದಕ್ಕೆ ನನಗೆ 9ರ ಡಿವಿಜಿಬಿಲಿಟಿ ರೂಲ್ ಏನೈತಿ, ಅವು ಎಲ್ಲ ಅಂಕಿಗಳನ್ನ ಕೂಡಿಸ್ಬೇಕು ನಾವು. ಕೂಡಿಸಿರೋನು 1 1 2 ಎಷ್ಟಾಗ್ತದೆ, ಈ 1 1 2 2 + 6 8, 8 8 8 2 10 18. ಇದು 18 ಆಯ್ತು. ಈ 18 ಡಿವೈಡ್ ಬೈ 9 ಮಾಡಿದ್ರೆ ನಮಗೆ 2ರಲ್ಲಿ 2 ಬರ್ತದೆ. ಅಂದರೆ ಇದು
ಡಿವಿಜಿಬಲ್ ಆಗ್ತೈತಿ ಅನ್ನಂಗೆ ಅರ್ಥ. ಈಗ ಇದಕ್ಕೆ ಮಾಡಿರಿ 1 1 2 2 5 7 7 9 16 16ಕ್ಕೆ 8 ಸೇರಿಸ್ರಿ 26 16ಕ್ಕೆ 8 ಸೇರಿಸ್ರಿ 26 9ರಲ್ಲಿ ಇದು ಡಿವಿಜಿಬಲ್ ಆಗಂಗಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೇನೆ, ಇದು ಆನ್ಸರ್ ನಾನು ಇದನ್ನ ಅಂತ ಪಕ್ಕ ಆಯ್ತು ನಮಗೆ ಇದು ಆನ್ಸರ್. ಯಾಕಂತಂದ್ರೆ ಇದು ಅರ್ಥ ಹೋಗಂಗಿಲ್ಲ 9ರಲ್ಲಿ, ಇದು ಹೋಗಂಗಿಲ್ಲ, ಅದಕ್ಕಾಗಿ ಇದು ಆನ್ಸರ್ ಆಗ್ತದೆ. ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ಇವತ್ತನ್ನ ನೀವು ನೋಡ್ಕೋಬೇಕು. ಇನ್ನೊಂದು ಇಲ್ಲಿ 17 × 4 ಐತಿ, ಇನ್ನೊಂದು 4ರಲ್ಲೇನು ಚೆಕ್ ಮಾಡ್ಕೋಬೋದು. ಇದು ಭಾಳ ಈಸಿ ಆಗುತ್ತೆ. 4ರಲ್ಲಿ ಚೆಕ್ ಮಾಡೋದು ಹೆಂಗೆ ಹೇಳ್ರಿ, ಇವು ಎರಡು ಅಂತೂ ಆಗಂಗಿಲ್ಲ. ಬಟ್ 4ರಲ್ಲಿ ಅಂದ್ರೆ ಕೊನೆಯ 2 ಅಂಕಿಗಳು ಡಿವೈಡ್ ಆಗಬೇಕು. 28 / 4 ಮಾಡಿರಿ, 4 7 28 ಅಂದರೆ ಇದು ಡಿವಿಜಿಬಲ್ ಆಗ್ತೈತಿ. 98ನ್ನು ಡಿವೈಡ್ ಬೈ 4 ಮಾಡಿರಿ, ಇದು ಡಿವಿಜಿಬಲ್ ಆಗಂಗಿಲ್ಲ. ಓಕೆ, ಹಾಗಾಗಿ ಇದು ಆನ್ಸರ್ ಆಗ್ತದೆ. ಹಿಂಗೆ ನೀವು ಈ ಡಿವಿಜಿಬಿಲಿಟಿ ರೂಲನ್ನು ಅಪ್ಲೈ ಮಾಡಿ ಬಿಡಿಸ್ಬೋದು ಅಂತ ಹೇಳ್ತೀನಿ. ಇದಾಗ ನಾನು 9ನ್ನು ಯೂಸ್ ಮಾಡಿಲ್ಲ, 9ಕ್ಕಿಂತನೂ 4 ಯೂಸ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗ್ತದೆ, ಇನ್ನೂ ಜಲ್ದಿ ಕಂಡುಹಿಡಿಬೋದು. ಇಲ್ಲಿ 17 4 68 ಐತೆ. ಅದಕ್ಕಾಗಿ ನಾನು ಹಿಂಗೆ ನೀವು ಕ್ಯಾಲ್ಕುಲೇಷನ್ನ ಸ್ಪೀಡ್ ಮಾಡ್ಬೋದು ಅಂತ ಹೇಳಾಗ್ತೀನಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ ಏನೈತಿ, ಈ ಕೆಳಗಿನ ಯಾವ ಸಂಖ್ಯೆಯು ಈ ಸಂಖ್ಯೆನ ಭಾಗ ಹೋಗಿಸ್ತದ ಅಂತ ಕೇಳ್ತಾನೆ. ಇದು ಡಿವಿಜಿಬಿಲಿಟಿ ರೂಲ್ ಪ್ರತಿಯೊಂದು ಪ್ರತಿಯೊಂದು ಕ್ಲಾಸ್ ಒಳಗೆ ನಾನು ಹೇಳ್ಕೊತಾ ಬಂದೀನಿ. ಇದನ್ನು 9 × 2 ಮಾಡಿರಿ, ಇದನ್ನೇನಾಗೈತಿ 4 × 3 ಮಾಡಿರಿ. ಈ ಪೂರ್ತಿ ಸಂಖ್ಯೆ ಡಿವಿಜಿಬಲ್ ಆಗ್ಬೇಕಾದ್ರೆ 2ರಲ್ಲೇನು ಡಿವಿಜಿಬಲ್ ಆಗಬೇಕು, 3ರಲ್ಲೇನು ಡಿವಿಜಿಬಲ್ ಆಗಬೇಕು, 4ರಲ್ಲೇನು ಡಿವಿಜಿಬಲ್ ಆಗಬೇಕು. ಅಂದರೆ ಯಾವ್ದು ಡಿವಿಜಿಬಲ್ ಆಗ್ತೈತಿ ಅದರಲ್ಲೇ ಅದು ಹೋಗ್ತದೆ ಅನ್ನಂಗೆ ಅರ್ಥ. ಅಂದ್ರೆ ಪೂರ್ತಿ ಸಂಖ್ಯೆನೂ ಡಿವಿಜಿಬಲ್ ಆಗ್ತೈತಿ ಅನ್ನಂಗೆ ಅರ್ಥ. ಈಗ ನಮ್ಗೆ ಈ ಸಂಖ್ಯೆಯಿಂದ ಡಿವಿಜಿಬಲ್ ಆಗ್ತಿತ್ತಂದ್ರೆ 2ರಲ್ಲೇ ಡಿವಿಜಿಬಲ್ ಆಗ್ಬೇಕು. ಬಟ್ ಇಲ್ಲಿ ಬೆಸ ಸಂಖ್ಯೆ ಐತಿ, ಇದು 9 2ರಲ್ಲೇ ಡಿವಿಜಿಬಲ್ ಆಗೋದಿಲ್ಲ. ಈಗ 4 ಐತಿ, 4 ತೊಗೋತೀನಿ ನಾನು, 89 / 4 ಮಾಡ್ತೀನಿ. ಆವಾಗ ಇದೇನಾಗ್ತೈತಿ, 4 ಡಿವಿಜಿಬಲ್ ಆಗಂಗಿಲ್ಲ, 4ರಲ್ಲೇನು ಡಿವಿಜಿಬಲ್ ಆಗಿಲ್ಲ. 4ರಲ್ಲಿ ಡಿವಿಜಿಬಲ್ ಆದರೆ ಇದರಲ್ಲೇ ಪೂರ್ತಿ ಡಿವಿಜಿಬಲ್ ಆಗ್ತೈತಿ ಅನ್ನಂಗೆ ಅರ್ಥ. ಹಾಗಾಗಿ ಇನ್ನು ಉಳಿದದ್ದು ನೀವು ಕಂಡುಹಿಡಿದ ಆಪ್ಷನ್ದಾಗ ಇವು ಪ್ರೈಮ್ ನಂಬರ್ಸ್ಗೆ ಯಾವುದೇ ಡಿವಿಜಿಬಿಲಿಟಿ ರೂಲ್ ಇರೋಂಗಿಲ್ಲ. ನೀವಾಗೆ ಕಂಡುಹಿಡಿಬೇಕು. ಇವನ್ನ ಡೈರೆಕ್ಟ್ ಇಂಥ ನಾರ್ಮಲ್ ಡಿವಿಜಿಬಿಲಿಟಿ ರೂಲನ್ನು ಅಪ್ಲೈ ಮಾಡಿನ ಕಂಡುಹಿಡೀರಿ. ಈಗ ಬೇಕಾದ್ರೆ ನಾನು ಇಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು. 78 8 9 7 3 2 8 9. ಈಗ ನಾನು 7 ತೊಗೋತೀನಿ, ಸಣ್ಣ ನಂಬರ್ ಐತಲ್ಲ ಅದರಲ್ಲೇನು ಕಟ್ತಾ ಹೊಡಿ. 7 1ರಲ್ಲಿ 7 ಮತ್ತು 7 1ರಲ್ಲಿ 7 1 ಉಳಿತು, 7 2ರಲ್ಲಿ 14 4 ಉಳಿತು, 7 7 49 ಮತ್ತು 7 1ರಲ್ಲಿ 7 0 ತೊಗೊಂಡ್ವಿ, 7 4ರಲ್ಲಿ 28 4 ಉಳಿತು 48 ಆಯ್ತು, 7 6ರಲ್ಲಿ 42 6 ಉಳಿತು 69 ಬರೋದೈತಿ. 7 10ರಲ್ಲಿ 7 9ರಲ್ಲಿ 63 ಅಂದ್ರೆ ನಮಗೆ ಎಷ್ಟು ಉಳಿಯಾಕೈತು, 63 + 9 6 ಉಳಿಯಾಕೈತು. 6 ಉಳಿಯಾದೈತಿ. 6 ಉಳಿಯಾಯ್ತು ಅಂದ್ರೆ ಇದರಲ್ಲೇ ಡಿವಿಜಿಬಲ್ ಆಗಂಗಿಲ್ಲ. ಹಾಗಾದ್ರೆ ನಮಗೆ ಉಳಿದದ್ದು ಯಾವುದು, ಇದು ಆನ್ಸರ್ ಆಗ್ತದೆ. ಈ ಕ್ವೆಶನ್ಗಳನ್ನು ಹಿಂಗೆ ಮಾಡ್ಬೇಕು ನಾವು. ಹಿಂಗೆ ಮಾಡಿದ್ರೆ ನೀವು ಟೈಮ್ ಸೇವ್ ಮಾಡ್ತೀರಿ ಅಂತ ಹೇಳ್ತೀನಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಕ್ವೆಶನ್ದಾಗ ಏನು ಹೇಳೋಣ, 15,500 ಎ ಬಿ ಸಿಗಳ ನಡುವೆ ಹಂಚಲಾಗಿದೆ. ಅದು ಹೇಗೆಂದರೆ ಎಯ ಪಾಲಿನ 7 ಪಟ್ಟ, ಬಿಯ ಪಾಲಿನ 4 ಪಟ್ಟ, ಸಿಯ ಪಾಲಿನ 2 ಪಟ್ಟಿಗೆ ಸಮ ಅದಾವೆ ಇವೆಲ್ಲ. ಹಾಗಾದ್ರೆ ಇದನ್ನು ಭಾಳ ಈಸಿಯಾಗಿ ಇದನ್ನು ನೀವು ಕ್ವೆಶನ್ ಬರ್ಕೊಳಕ್ಕೆ ಗೊತ್ತಾತಂದ್ರೆ ಮುಗೀತು. ಏನು ಹೇಳೋಣ, 7 times of share of A ಅಂದರೆ 7 ಪಟ್ಟ A = 4 times B = 2 times C ಅಂದರೆ 2C ಅಂತ. ಇಂಥದ್ದು ಈಗ ಇದನ್ನು ನಾವು ರೇಷಿಯೋದಾಗ ಕನ್ವರ್ಟ್ ಮಾಡ್ಕೋಬೇಕು. ಭಾಳ ಈಸಿಯಾಗಿ ಮಾಡ್ಕೋಬೋದು. ಇನ್ನು ನೋಡಿರಿ, 7 times A ಐತಲ್ಲ, ಇದು ನನಗೆ ಇದ್ರದ್ದು ಕಂಡು ಹಿಡಿಬೇಕು. ಈಗ ಏದು ಕಂಡು ಹಿಡಿಬೇಕು, A = B = C. A = ಕಂಡು ಹಿಡಿಬೇಕಾದ್ರೆ ನಮಗೆ A = ಕಂಡು ಹಿಡಿಬೇಕಾದ್ರೆ ಇದನ್ನು ಬಿಡೋದು, ಏನು ಬಿಡೋದು, ಇವು ಎರಡದ್ರದ್ದು ಮಲ್ಟಿಪ್ಲೈ ಮಾಡೋದು. B ಕಂಡು ಹಿಡಿಬೇಕಾದ್ರೆ B ಬಿಡೋದು, ಇವು ಎರಡನ್ನು ಮಲ್ಟಿಪ್ಲೈ ಮಾಡೋದು. C ಕಂಡು ಹಿಡಿಬೇಕಾದ್ರೆ ಇವು ಎರಡನ್ನು ಮಲ್ಟಿಪ್ಲೈ ಮಾಡೋದು. ಅಷ್ಟೇ ಇರೋದು. ಹಿಂಗೆ ಮಾಡಿದ್ರೆ ನೀವು ಜಲ್ದಿ ಕಂಡು ಹಿಡಿತೀರಿ. ಆಯಿತಾ? ಈಗ ನೋಡಿರಿ, ನಾನು A ಕಂಡು ಹಿಡಿಬೇಕಾ, A ಬಿಡ್ತೀನಿ,
4 ಇಂಟು 2 ಮಾಡ್ತೇನೆ. 4 ಎರಡಲೆ ಎಷ್ಟು 8. ಈಗ ಬಿ ಕಂಡುಹಿಡಿಬೇಕಾ? 7 ಎರಡಲೆ 14. ಸಿ ಕಂಡುಹಿಡಿಬೇಕಾ? 4 ಏಳು 28. ಇದನ್ನು ಸಿಂಪ್ಲಿಫೈ ಮಾಡಿರಿ. ಈಗ ಇನ್ನೂ ಸಣ್ಣದು ಮಾಡ್ಬೇಕು ಅಂದ್ರೆ ಡಿವಿಜಿಬಲ್ ಮಾಡಿರಿ. ಎಷ್ಟರಲ್ಲಿ? 4 ಎರಡರಲ್ಲಿ 4 4ರಲ್ಲಿ ಹೋಗಂಗಿಲ್ಲ, 2 4ರಲ್ಲಿ ಹೋಗ್ತದೆ. 2 4ರಲ್ಲಿ, 2 7ರಲ್ಲಿ, 2 ಎಷ್ಟರಲ್ಲಿ 14ರಲ್ಲಿ. ಈಗ ಇದು ವ್ಯಾಲ್ಯೂ ಇದು 3 ಮಂದಿದು ಬಂತು, ಎ ಬಿ ಸಿದು ಬಂತು. ಹಾಗಾದ್ರೆ ನಮಗೆ ಎ ಬಿ ಸಿದು ವ್ಯಾಲ್ಯೂ ಟೋಟಲ್ ಕೊಟ್ಟಾನ. ಇವು ಎರಡು 3ದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಇಲ್ಲಿ ನೋಡ್ರಿ, ಇವು 3ದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಅವ್ರ ಕೂಡಿಸಿದಾಗ ಎಷ್ಟಾಗ್ತದೆ ಇದು? ಇವೆಲ್ಲ 3 ಕೂಡಿಸ್ರಿ. 7 4 11 15 25 ಆಗ್ತದೆ. ಇದು 25. ಈ 25ರ ವ್ಯಾಲ್ಯೂ ಕೊಟ್ಟಾನ. ಎಷ್ಟು ಕೊಟ್ಟಾನು? 15,500 ಕೊಟ್ಟಾನ. ಹಾಗಾದ್ರೆ ನಮಗೇನು ಕಂಡುಹಿಡಿ ಅಂತ ಹೇಳಿ ಪಾಯಿಂಟ್ ಶೇರ್ ಆಫ್ ಎ ಏನು ಕಂಡುಹಿಡಿಬೇಕು? ಎ ಈಕ್ವಲ್ ಟು ನಾವೇನು ಮಾಡ್ತೀವಿ? ಎ ಈಕ್ವಲ್ ಟು ಏನು ಮಾಡೋನು? 15,500 ಡಿವೈಡೆಡ್ ಬೈ 25 ಇಂಟು ಎ. ಅಂದರೆ ಎಷ್ಟೈತಿ? ಎ ಇದನ್ನು ಬರ್ಕೋಬೇಕು 4. ಓಕೆ, ಈಗ ಕಡ್ತಾ ಹೊಡೀರಿ. ಈಗ 25 ಒಂದರಲ್ಲೇ 25 6ಲೆ 150, 5 ಉಳಿತು 50 ಆತು. 25 ಎರಡಲೇ ಈ 0 ಇಲ್ಲಿ ಬಂತು. ಈಗ ಎ ಈಕ್ವಲ್ ಟು ಏನು ಬರ್ತೈತಿ? 62 ಎರಡಲೇ 62 4ಲೇ ಎಷ್ಟಾಗ್ತೈತಿ? 4ಲೇ 24 ಅಂದರೆ 240 ಆಯ್ತು. 2 4ಲೇ 8 248. ಆನಂತರ ಈ 0 ಇಲ್ಲಿ ಇಡ್ರಿ. ಓಕೆ, ಆಯ್ತು ಇಷ್ಟೇ. 2480 ಅಂದ್ರೆ ಆನ್ಸರ್ ಇದು ಬರ್ತದೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎ ಪರ್ಸನ್ ಒಬ್ಬ ವ್ಯಕ್ತಿ 20% ರಿಯಾಯಿತಿ ಪಡೆದ ನಂತರ 1800ಗೆ ಉಡುಗೊರೆ ವಸ್ತುವನ್ನು ಖರೀದಿಸ್ತಾನೆ. 1800 ರೂಪಾಯಿ ಕೊಂಡು ತಗೋತಾನೆ. ಅವ್ನಿಗೆ 20% ರಿಯಾಯಿತಿ ಸಿಕ್ಕ ನಂತರ ಅಷ್ಟಕ್ಕೆ ಕೊಂಡು ತಗೋತಾನೆ. ಹಾಗಾದ್ರೆ ಅದರದ್ದು ನಮೂದಿಸಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದ್ರೆ ಅದರದ್ದು ಮೊದಲಿನ ಬೆಲೆ ಎಷ್ಟಿತ್ತು, ಅದರ ಮೂಲ ಬೆಲೆ ಎಷ್ಟಿತ್ತು ಕೇಳ್ತಾನೆ. ಭಾಳ ಈಜಿ ಕ್ವೆಶನ, ನೀವು ಮಾಡ್ಬೋದು. ಈಗ ನೋಡಿರಿ, ನಾನು 20% ಐತಲ್ಲ, ಅದನ್ನೇನು ಬರ್ಕೋತೀನಿ? 1/π ಅಂತ ಬರ್ಕೋತಾನೆ. ಅದು ಮೈನಸ್ ಆಗ್ತೈತಿ, ಯಾಕಂದ್ರೆ ಡಿಸ್ಕೌಂಟ್ ಕೊಟ್ಟಾನ. ಮೈನಸ್ ಆಗ್ತೈತಿ. ಏನಾಗ್ತೈತಿ? ಇದು 5ರಾಗ 1 ಕಳೆದ್ರೆ ಏನು ಬರ್ತೈತಿ? ಇಲ್ಲಿ 4 ಬರ್ತದೆ. ಈ 4ರ ವ್ಯಾಲ್ಯೂನ ಅವೇನು ಕೊಟ್ಟಾನ? 1800 ಕೊಟ್ಟಾನ. ಇಷ್ಟೇ ಇರೋದು ನಮಗೆ. ಈ 4ರ ವ್ಯಾಲ್ಯೂನ 1800 ಕೊಟ್ಟಾನ. ಅಂದರೆ ಇದು ಎಷ್ಟು ಮಲ್ಟಿಪ್ಲೈ ಆಗ್ತೈತಿ? 4 4ಲೇ 16, 2 ಉಳಿತು 20, 4 5ಲೇ 20, ಇದು 450 ಆಯ್ತು. ಈ 450ಕ್ಕೆ ಈ 450ನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. 450ನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. ಇದನ್ನು ಓದಿ ಇಲ್ಲಿ ಮಲ್ಟಿಪ್ಲೈ ಮಾಡಿರಿ. ಆವಾಗ ನಮಗೆ ನಮೂದಿಸಿದ ಬೆಲೆ ಸಿಗ್ತದೆ, ನಿಗದಿಪಡಿಸಿದ ಬೆಲೆ ಸಿಗ್ತೈತಿ. ಅಂದ್ರೆ ಮಾರ್ಕ್ ಪ್ರೈಸ್ ಸಿಗ್ತದೆ, ಎಮ್ ಪಿ ಸಿಗ್ತದೆ. ಈಗ 45 ಇಂಟು 5 ಮಾಡ್ಬೇಕಲ್ಲ. 4 5ಲೇ ಎಷ್ಟು? 200. 400 ಇಂಟು 5 ಅಂದರೆ 2000 ಆಯ್ತು. ಇನ್ನು 50 ಇಂಟು 5 ಅಂದರೆ 5 5ಲೇ 25, 2225 ಅಂದರೆ 2250 ಆಗ್ತದೆ ಆನ್ಸರ್. ಇಷ್ಟ ಇರೋದು ಇದು ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು ಆನ್ಸರ್ 2250 ಆಗ್ತದೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇದನ್ನು ಈ ರೀತಿಯೂ ಬಿಡಿಸ್ಬೋದು ನೀವು. ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮ್ಗೆ. ಇನ್ನೊಂದು ಮೆಥಡ್ ನೋಡ್ರಿ. ಇಲ್ಲಿ ಯಾವ ರೀತಿ ಅಂದ್ರೆ, ಅವು 80% ವ್ಯಾಲ್ಯೂ ಕೊಟ್ಟಾನ. ಇದು 100%ದಾಗ 20% ತೆಗಿರಿ. 100ದಾಗ 20% ತೆಗಿರಿ, ಅದು 80% ಆಗ್ತದೆ. ಆ 80% ವ್ಯಾಲ್ಯೂ ಏನೈತಿ? 1800 ಐತಿ. ಅವು ಕೇಳತ್ತಿದ್ದೆ ಎಷ್ಟು ನಮಗೆ? 100% ವ್ಯಾಲ್ಯೂ. ಇದು 100% ಎಮ್ ಪಿ ಐತಿ ಅಂತ ತಿಳ್ಕೊರಿ. ಹಂಗಾದ್ರೆ ನಾನು ಏನು ಮಾಡ್ತೀನಿ? ಎಮ್ ಪಿ ಈಕ್ವಲ್ ಟು 1800 ಡಿವೈಡೆಡ್ ಬೈ 80, ಓಕೆ, ಇಂಟು 100 ಮಾಡ್ಬೇಕು. ಈಗ ಇದನ್ನು ಕಡ್ತಾ ಹೊಡೀರಿ. ಈಗ ನಾನು ಇದನ್ನು ಕಡ್ತಾ ಹೊಡೆದಾಗ ಇದು
4 ಎರಡಲೇ ಎಷ್ಟು 8. ಇನ್ನು 4 ಒಂದು ನಿಮಿಷ 4 ಎರಡಲೇ ಹೊತ್ತು ಇಲ್ಲಿ 4 4ಲೇ 16 ಎಷ್ಟು ಉಳಿತು 2 ಉಳಿತು 4 5ಲೇ 20. ಈಗ 4500 ಉಳಿತು 4500 ಡಿವೈಡೆಡ್ ಬೈ 2 ಉಳಿತು. ಇದು ಈಕ್ವಲ್ ಟು ಏನಾಗ್ತೈತಿ 4500 ಡಿವೈಡ್ ಬೈ ಮಾಡಿದಾಗ ಹಾಫ್ ಮಾಡಿದಾಗ MP ಈಕ್ವಲ್ ಟು 2250 ಆಗ್ತದೆ. ಈಗ ಇದು ಕೆಳಗಿನ ಯಾವ ಸಂಖ್ಯೆ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತೈತಿ ಅಂತಂದು ನೀವು ನನಗೆ ಕಮೆಂಟ್ನಾಗ ತಿಳಿಸಿರಿ. 11ನೇ ಕ್ವಶನ್ನ ಕಮೆಂಟ್ನಾಗ ಬರ್ದು ತಿಳಿಸಿರಿ ನೋಡೋಣ ಎಲ್ಲರೂ. ಈಗ ಮತ್ತು ಯಾರು ತಪ್ಸಲ್ಲ ತಿಳಿಸಿರಿ. ಮತ್ತು ಎಷ್ಟು ನೀವು ಬಿಡಿಸ್ತಿರಲ್ಲ ನಿಮಗೂ ಅದು ಅಪ್ಲೈ ಮಾಡೋಕೆ ಬರ್ತದೆ. ನಾ ಹೆಂಗೆ ಅಪ್ಲೈ ಮಾಡ್ತೀನಿಲ್ಲ ಅದನ್ನು ನೀವು ಅಪ್ಲೈ ಮಾಡ್ತಿರಿಲ್ಲ ಅಂತ ನನಗೂ ಗೊತ್ತಾಗ್ತದೆ. ಅದಕ್ಕಾಗಿ ಕಮೆಂಟ್ನಾಗ ಪಕ್ಕ ಬರ್ದು ತಿಳಿಸಿರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳೋಣ LCM ಆಫ್ 3.8 0.052. LCM ಆಫ್ ಫ್ರ್ಯಾಕ್ಷನ್ಸ್ ಕಂಡುಹಿಡಬೇಕಾದ್ರೆ ಮೇಲಿಂದ LCM ತಕ್ಕೋಬೇಕು. ನ್ಯೂಮರೇಟರ್ದು LCM ಆಫ್ ನ್ಯೂಮರೇಟರ್ ಅನಂತರ HCF ಆಫ್ ಡಿನಾಮಿನೇಟರ್. ಅಂದ್ರೆ ಮೇಲಿನ ಅಂಶಗಳದ LCM ತಕ್ಕೋಬೇಕು, ಛೇದಗಳದ ಏನು ತಕ್ಕೋಬೇಕು HCF ತಕ್ಕೋಬೇಕು. ಇದ್ರ ರೂಲ್ಸ್ ಐತಿ. ಆನಂತರ ಇದು ನಾನು ಬರ್ಕೋತೀನಿ. ಅವು ಹೆಂಗೆ ಹೇಳಿಲ್ಲ ಹಂಗೆ ತಕ್ಕೊಂಡಿಲ್ಲ. ನಾವು LCM ತಕ್ಕೋಬೇಕಾದ್ರೆ ಮೊದಲ ಇವು ಸಂಖ್ಯೆಗಳನ್ನು ನಾವು ಏನು ಮಾಡ್ಕೋಬೇಕು ಸಿಂಪ್ಲಿಫೈ ಮಾಡ್ಕೋಬೇಕು. 3.8 ಐತಿ 3.8 ಐತಿ ಕಮ ಇನ್ನೊಂದು 3.8 ಇನ್ನೊಂದು ಯಾವ ಸಂಖ್ಯೆ ಐತಿ 0.052 ಐತಿ. ನಾನು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಗ್ತೈತಿ 3/38 ಡಿವೈಡೆಡ್ ಬೈ 10 ಆಗ್ತದೆ. ಇನ್ನೊಂದು ಯಾವ್ದು ಆಗ್ತೈತಿ 52 ಡಿವೈಡೆಡ್ ಬೈ 52ನ ಯಾಕೆ ಬರದ್ನಿ ಇಲ್ಲಿ ನೋಡ್ರಿ 1 2 3 ಸಂಖ್ಯೆ ಬಿಟ್ಟ ಪಾಯಿಂಟ್ ಐತಿ. ಹಾಗಾಗಿ ನಾನು ಏನು ಮಾಡ್ತೀನಿ ಡಿವೈಡೆಡ್ ಬೈ 1000 ಬರ್ಕೋತೇನೆ. 3 ಸಂಖ್ಯೆ ಒಂದಾದ ನಂತರ 3 0 ಬರ್ತಾವೆ. ಈಗ ಇದನ್ನು ಕಟ್ತಾ ಬಿಡ್ರಿ. ಇಲ್ಲಿ 2 5 ಇಲ್ಲಿ 2 19 ಇಲ್ಲಿ 4 ಹೋಗ್ತದೆ 4 25 4 13 13 4 52. ಹಾಗಾದ್ರೆ ಇವಾಗ ಸಿಂಪ್ಲಿಫೈ ಮಾಡಿದಾಗ ಏನಾಗ್ತದೆ ನಮಗೆ ಏನು ಸಿಕ್ತು 19 ಡಿವೈಡೆಡ್ ಬೈ ಪೈ ಒಂದಾತು. ಇನ್ನೊಂದು ಸಂಖ್ಯೆ ಯಾವುದಾಯ್ತು 13 ಡಿವೈಡ್ ಬೈ 250 ಆಯ್ತು. ಓಕೆ, ಈಗ LCM HCF ತೆಗಿಬೇಕು. ಈಗ ನಾವು LCM ಈಕ್ವಲ್ ಟು ಅಂತ ಬರ್ಕೋತೀವಿ. LCM ಈಕ್ವಲ್ ಟು ಮ್ಯಾಲಿಂದ್ರದ್ದು LCM ತಕ್ಕೋಬೇಕು. ನಾವು ಇವು ಎರಡದ್ರದ್ದು LCM ತಕ್ಕೋಬೇಕು. ಇವು ಎರಡದ್ರ LCM ಏನೈತಿ ಇದು 19 ಪ್ರೈಮ್ ನಂಬರ್ ಐತಿ, 13 ಬಿ ಪ್ರೈಮ್ ನಂಬರ್ ಐತಿ. ಹಾಗಾದ್ರೆ ಅವು ಎರಡು LCM ಯಾವಾಗಲೂ 19 × 13 ಅವು ಎರಡು ಮಲ್ಟಿಪಲ್ ಆಗ್ತಾವೆ. ಹಾಗಾದ್ರೆ ಇದು HCF ತಕ್ಕೋಬೇಕಾದ್ರೆ HCF ಏನಾಗ್ತೈತಿ ಯಾವ್ದು ಈ ಸಣ್ಣದಿರೋದಿಲ್ಲ ಸಣ್ಣದನ್ನು ತೊಗೊಳ್ಳೋದು, ಅದನ್ನು ಇದಕ್ಕೆ ದೊಡ್ಡದಕ್ಕೆ ಡಿವೈಡ್ ಬೈ ಮಾಡೋದು. ಸಣ್ಣದರಲ್ಲೇ ಡಿವೈಡ್ ಬೈ ಆಗ್ತಿತ್ತಂದ್ರೆ 10 ಯಾವ್ದು ಸಣ್ಣದಿರೋದಿಲ್ಲ ಅದರಲ್ಲಿ ಈ ಸಂಖ್ಯೆ ಡಿವೈಡ್ ಬೈ ಆಗ್ತಿತ್ತಂದ್ರೆ ಅದು HCF ಆಗಿರ್ತದೆ. ಅದಕ್ಕಾಗಿ ನಾನೇನು ಮಾಡ್ತೀವಿ HCF 5 ಅಂತ ಬರ್ಕೋತೀನಿ. ಇದ್ರದ್ದು HCF ಏನಾಗ್ತದೆ HCF ಇದು 5 ಆಗ್ತದೆ. ಇದ್ರದ್ದು LCM ಮಲ್ಟಿಪ್ಲಿಕೇಶನ್ ಆಗ್ತದೆ 19 × 13 ಆಗ್ತದೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ ಈಗ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಈಗ ಅದನ್ನು ಮಲ್ಟಿಪ್ಲೈ ಮಾಡೋದು LCM ಈಕ್ವಲ್ ಟು 13 1 13 130 ಆಗ್ತದೆ. ಇಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ ಅಂತ ಹೇಳ್ರಿ ಸೈಡ. ಇದನ್ನು 20 - 1 ಅಂತ ಬರ್ಕೋತೀನಿ ಇಂಟು 13 ಬರ್ಕೋತೀನಿ. ಆಯಿತಾ. ಈಗ 13 2 ಎಷ್ಟು 13 2 26. ಈ 0 ಐತಿ 0 ಇಟ್ಕೊಂಡು -13 ಮಾಡಿರಿ ಎಷ್ಟಾಗ್ತೈತಿ 11 ಹೋತು ಇನ್ನು 3 ಹೊಂದೋತು ಅಂದ್ರೆ 247 ಆಗ್ತದೆ. 247 ಆಗ್ತದೆ.
ಅದೇ 247 ಇಲ್ಲಿ ಇಡ್ತೀನಿ, ಡಿವೈಡೆಡ್ ಬೈ 5 ಮಾಡ್ತೇನೆ. ಈಗ ಇದಕ್ಕೆ ಕಡ್ತಾ ಹೊಡೀರಿ. 5 ಒಂದರಲ್ಲೇ 5 ಎಷ್ಟರಲ್ಲೇ 5 4ರಲ್ಲಿ 20, 5 4ರಲ್ಲಿ 20, 4 5 9ರಲ್ಲಿ 45, 5 9ರಲ್ಲಿ 45. ಎಷ್ಟು ಉಳಿತು? 2 ಉಳಿತು. 2 ಉಳಿತು, ಪಾಯಿಂಟ್ ಇಟ್ವಿ. 5 4ರಲ್ಲಿ 20 ಆಗ್ತದೆ. ಹಂಗಾದ್ರೆ ಆನ್ಸರ್ ಏನು ಬರ್ತದೆ? 49.4 ಬರ್ತದೆ. ಹಾಗಾದ್ರೆ ಆಪ್ಷನ್ ಒಂದನೇದಾಗೈತೆ ನೋಡ್ರಿ ಇಲ್ಲಿ, 49.4. ಈ ರೀತಿ ಮಾಡ್ಬೇಕಿಂತ ಕ್ವಶನ್ಗಳನ್ನ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನು ಮಾಡ್ತಾರೆ ಅಲ್ಲಿ? ಸಪ್ನಾ ಇನ್ವೆಸ್ಟ್ ಮಾಡ್ತಾಳೆ 20,300 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಒಳಗೆ, ಪಾರ್ಸಲಿ 10%, ಇನ್ನು ಪಾರ್ಸಲಿ 4%. ಅವು ಎರಡದ್ರದ್ದು ಅರ್ನ್ಸ್ ಈಕ್ವಲ್ ಇಂಟ್ರೆಸ್ಟ್ ಫ್ರಮ್ 2 ಇನ್ವೆಸ್ಟ್ಮೆಂಟ್. ಇವು ಎರಡದ್ರದ್ದು ಇನ್ವೆಸ್ಟ್ಮೆಂಟ್ದಿಂದ ಎರಡೂ ರೀತಿ ಸೇಮ್ ಇಂಟ್ರೆಸ್ಟನ್ನು ಸಿಗ್ತದೆ. ದೆನ್ ಫೈಂಡ್ ದ ಸಮ್ ಇನ್ವೆಸ್ಟೆಡ್ 10% ಪರ್ ಆ್ಯನಮ್ ಅಂತ ಹೇಳ್ತಾನೆ. ಇಂಥ ಪ್ರಾಬ್ಲಮ್ ಇದು ಭಾಳ ಇಂಪಾರ್ಟೆಂಟ್ ಐತಿ. ಇದನ್ನು ಬರ್ಕೊಳ್ರಿ. ಈ ನೋಟ್ ಅಂತ ಬರೀತೀನಿ ನಾನು, ನೋಟ್ ಇದನ್ನು ಬರೆದಿಟ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಐತಿ ಇದು. 2 ಹೂಡಿಕೆಗಳಿಂದ ಬರುವ ಸರಳ ಬಡ್ಡಿ 2 ಸಮಯ ಸಮವಾಗಿದ್ದರೆ ಅವಾಗ ಏನು ತಗೋಬೇಕು ನಾವು? ಅವಾಗ ರೂಲ್ಸ್ ಏನಾಗ್ತೈತೆ ಅಂದ್ರೆ P1 ಡಿವೈಡೆಡ್ ಬೈ P2, ಅಂದ್ರೆ P1 ಅಂದ್ರೆ ಇದು ಪ್ರಿನ್ಸಿಪಲ್ 1, P2 ಅಂದರೆ ಪ್ರಿನ್ಸಿಪಲ್ 2 ಈಕ್ವಲ್ ಟು R2 ಡಿವೈಡೆಡ್ ಬೈ R1 ಆಗ್ತದೆ. ಒಂದು ವೇಳೆ ಸಮಯ ಚೇಂಜ್ ಇತ್ತಂದ್ರೆ, ಟೈಮ್ ಚೇಂಜ್ ಇತ್ತಂದ್ರೆ, ಟೈಮ್ ಬೇರೆ ಇದ್ದು ಅಂದರೆ, ಒಂದು ವೇಳೆ ಟೈಮ್ ಬೇರೆ ಆಗಿದ್ದರೆ, ಟೈಮ್ ಬೇರೆ ಇತ್ತಂದ್ರೆ ಅವಾಗ ಏನಾಗ್ತೈತಿ? P1 ಡಿವೈಡ್ ಬೈ P2 ಈಕ್ವಲ್ ಟು, ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಐತಿ, R2 ಇಂಟು T2 ಡಿವೈಡ್ ಬೈ R1 ಇಂಟು T1. ಇಲ್ಲಿ ನೋಡ್ರಿ, ಇಲ್ಲಿ ರೇಟ್ ಪರ್ಸೆಂಟ್ ಕೊಟ್ಟಾನ ನಮಗೆ, P1 P2 ಕಂಡಿಡಿ ಅಂತ ಹೇಳ. ಹಾಗಾಗಿ ನಾನು ಏನು ಮಾಡ್ಕೋತೀನಿ, ಇಲ್ಲಿ ನೋಡ್ರಿ, ಡೈರೆಕ್ಟಾಗಿ P1 P2 ಕಂಡುಹಿಡಬೇಕು. ಯಾಕಂದರೆ ಇದನ್ನು ನಾವು 10% ಕೊಟ್ಟದ್ದು ಕಂಡುಹಿಡಬೇಕಲ್ಲ, ಅದನ್ನು P1 P2 ಕಂಡುಹಿಡಿದಾಗ ನಾವು ಅದನ್ನು ಕಂಡುಹಿಡಿಯಕ್ಕೆ ಬರ್ತದೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, P1 ಡಿವೈಡೆಡ್ ಬೈ P2 ಅಂತ ಬರ್ಕೋತೀನಿ. ಈಗ R1 ಎಷ್ಟು ಕೊಟ್ಟ, R2 ಇಲ್ಲಿ ಏನು ಫಾರ್ಮುಲಾದಾಗ ಐತಿ ಅದನ್ನ ತುಂಬ್ರಿ. R2 ಎಷ್ಟೈತಿ? ಇಲ್ಲಿ R2 ನೋಡ್ರಿ 4% ಐತಿ. ಹಾಗಾದ್ರೆ ಇಲ್ಲಿ 4 ಬರ್ಕೊಂಡು ಡಿವೈಡೆಡ್ ಬೈ 10% ಐತಿ, ತೆಳಗೆ 10% ಬರ್ಕೊಂಡು. ಈಗ ಇದನ್ನು ಕಟ್ತಾ ಹೊಡೀರಿ. 2 2ರಲ್ಲಿ 2 5ರಲ್ಲಿ, ಹಾಗಾದ್ರೆ ಏನು ಸಿಕ್ತು? 2 ಡಿವೈಡ್ ಬೈ 5 ಸಿಕ್ತು. ಇದನ್ನು ಸಣ್ಣದು ಮಾಡ್ತೀನಿ ಸ್ವಲ್ಪ. 2 ಬೈ 5 ಸಿಕ್ತಾನೆ. ಇದು 2 ಬೈ 5 ಐತಲ್ಲ, ಇವೆರಡು ಕೂಡಿಸ್ರಿ 7 ಆಗ್ತದೆ. ಇವೆರಡು ಕೂಡಿಸ್ಬೇಕು. ಯಾಕಂತಂದ್ರೆ ಇದು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ನಮಗೆ? 20,300 ಕೊಟ್ಟಾನ. ಆ 20,300ನ ವ್ಯಾಲ್ಯೂನ 7ಕ್ಕೆ ಸಮ ಐತಿ ಅಂದಂಗೆ. 20,300 ಇದಕ್ಕೆ ಸಮ ಐತಿ. ಹಾಗಾದ್ರೆ ಅವ್ನು ಕಂಡಿಡಿ ಅಂದದ್ದು ನಮಗೆ P1 ಕಂಡಿಡಿ ಅಂದಾನೆ. P1 ಕಂಡಿಡಿ ಅಂದಾನೆ, ಯಾಕಂದ್ರೆ 10% ಕೊಟ್ಟದ್ದು P1ಕ್ಕೆ. ಹಾಗಾದ್ರೆ P1 ಕಂಡಿಡಿಬೇಕಾದ್ರೆ ನಾನೇನು ಮಾಡ್ತೇನೆ, ಈಗ 20300 ಡಿವೈಡೆಡ್ ಬೈ 7 ಮಾಡಿ ಇಂಟು ಏನು ಮಾಡ್ತೀನಿ, 2 ಮಾಡ್ತೀನಿ ಅಷ್ಟೇ. ಈಗ 7 ಒಂದರಲ್ಲಿ 7 2ರಲ್ಲಿ 14, 6 ಹೋಯ್ತು, 7 9ರಲ್ಲಿ 63, ಇವೆರಡು 0 ಇಟ್ಕೋತೀನಿ, ಇಂಟು 2 ಮಾಡ್ತೀನಿ. 29 2ರಲ್ಲಿ ಎಷ್ಟು? 58, 58 ಇವೆರಡು 0 ಇಲ್ಲಿ ಇಡ್ರಿ. ಇದು ಆನ್ಸರ್ ನಮಗೆ. ಹಾಗಾದ್ರೆ ಎರಡನೇದು ಆನ್ಸರ್. ಈ ರೀತಿ ನಾವು ಬಿಡಿಸ್ಬೇಕು. ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನು ಹೇಳ್ಯಾನ? 98 ಮತ್ತು 18ರ ಮಧ್ಯಮ ಅನುಪಾತವನ್ನು ಕಂಡುಹಿಡಿಯಿರಿ ಅಂದಾನೆ. ಮೀನ್ ಪ್ರಪೋರ್ಷನ್ ಕಂಡುಹಿಡಿ ಅಂದಾನೆ. ಮೀನ್ ಪ್ರಪೋರ್ಷನ್ x √AB. ಎದ ವ್ಯಾಲ್ಯೂನು ಕೊಟ್ಟಾನ, ಬಿ ವ್ಯಾಲ್ಯೂನು ಕೊಟ್ಟಾನ. ಹಾಗಾದ್ರೆ ನೀವು ಆ ಕಮೆಂಟ್ನಾಗ ಆನ್ಸರ್ ಮಾಡಿರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೇನು ಹೇಳ ನೋಡ್ರಿ, 15ನೇ ಕ್ವಶನ್ದಾಗ ಒಬ್ಬ ಡೀಲರ್ 5 ವಸ್ತುಗಳನ್ನ ಖರೀದಿಸ್ತಾನೆ, 2 ವಸ್ತುಗಳ ಉಚಿತವಾಗಿ ಪಡಿತಾರೆ. ಹಾಗಾದ್ರೆ
ಎಂಬ ಯೋಜನೆ ನಡೆಸುತ್ತಾನೆ. ಪ್ರತಿ ವಸ್ತುವಿನ ಬೆಲೆ 250 ರೂಪಾಯಿ ಐತಿ. ಹಂಗಾದ್ರೆ ಯೋಜನೆಯಲ್ಲಿ ಖರೀದಿಸಿರುವ ಗ್ರಾಹಕನಿಗೆ ಸಿಗುವ ಒಟ್ಟು ರಿಯಾಯಿತಿಯ ಮೊತ್ತವೆಷ್ಟು ಅಂತ ಕೇಳತ್ತಾನೆ. ಇವು 5 ಐಟಮ್ ಬೈ ಮಾಡಿದ್ರೆ 2 ಫ್ರೀ ಕೊಡ್ತಾನಂತವ. 5 ಐಟಮ್ ಬೈ ಮಾಡಿದ್ರೆ 2 ಫ್ರೀ ಕೊಡ್ತಾನೆ. ಹಂಗಾದ್ರೆ ಒಂದು ಐಟಮ್ಗೆ 250 ರೂಪಾಯಿ ಐತಿ. ಹಂಗಾದ್ರೆ ಅವ 2 ಐಟಮ್ ಫ್ರೀ ಕೊಡತ್ತಾನ. ಹಂಗಾದ್ರೆ ಎಷ್ಟು ಆಗ್ತೈತಿ? 500 ರೂಪಾಯಿ ಆಗ್ತದೆ. ಈ 500 ರೂಪಾಯಿನ ನಮ್ಗೆ ಯಾರಿಗೆ ಸಿಗ್ತೈತಿದ? ಖರೀದಿ ಮಾಡಿದವಂಗೆ ಲಾಭ ಆಗ್ತದೆ. ಯಾಕಂತಂದ್ರೆ ಒಂದು ಐಟಮ್ ಅವು ಖರೀದಿ ಮಾಡಿದವ 7 ಐಟಮ್ ತೊಗೋತಾನೆ. ಖರೀದಿ ಮಾಡೋವಂಗೆ 7 ಐಟಮ್ ಸಿಗ್ತಾವೆ. ಟೋಟಲ್ ಸಿಗ್ತಾವಂಗೆ 7 ಐಟಮ್. ಬಟ್ ಎರಡು ಐಟಮ ಫ್ರೀದಾಗ ಸಿಗ್ತಾವೆ. ಒಂದು ಐಟಮ್ಗೆ 5 ಐಟಮ್ ಕಣ್ಣು ಮಾಡಿದಾಗ 1 ನಿಮಿಷ. ಒಂದು ಐಟಮನ್ನು ಬೈ ಮಾಡಿದಾಗ 250. 5 ಐಟಮ್ಗೆ ಕೊಂಡು ತೊಗೊಂಡಾನು. 5 ಐಟಮ್ ಕೊಂಡು ತೊಗೊಂಡಾನು. ಅವಾಗ ಎಷ್ಟಾಗ್ತೈತಿ? 25 × 5 225 125 1200 ರೂಪಾಯಿ 1250 ರೂಪಾಯಿ ಆಗ್ತದೆ. ಬಟ್ ಅವಂಗೆ ಇನ್ನೂ ಪ್ಲಸ್ 2 ಐಟಮ್ ಸಿಗ್ತಾವೆ. ಅದ್ರದ್ದು ಎಷ್ಟು ಆಗ್ತದೆ ಅಮೌಂಟ? 500 ರೂಪಾಯಿ ಆಗ್ತದೆ. ಯಾಕಂದರೆ 250 ಈ 250ದಾಗ ಈ ಐಟಮ್ ಇಷ್ಟು ಅಮೌಂಟ ಫ್ರೀಯಾಗಿ ಸಿಗ್ತೈತೆ. ಅವಂಗೆ ಫ್ರೀಯಾಗಿ ಸಿಗ್ತೈತೆ ಅಂದ್ರೆ ಅದ ಆನ್ಸರ್ ಅವಂಗೆ ಎಷ್ಟು ಲಾಭ ಆಗೈತೆ ಅಂತಂದು. ನೆಕ್ಸ್ಟ್ ನೋಡ್ರಿ, ಅದು ಬಯಲಕ್ಕ ಕ್ವಶನ್ ಏನು ಈಜಿ ಅಂತದ್ದು ಇರ್ತದೆ. ಓಕೆ, ಈಗೇನು ಹೇಳ್ತಾನೆ? ದ ವಾಲ್ಯೂಮ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಹೂಸ್ ರೈಟ್ height is 20 cm. Circumference of the base is 44 cm. ವಾಲ್ಯೂಮ್ ಕಂಡುಹಿಡಬೇಕಾದ್ರೆ ವಾಲ್ಯೂಮ್ is equal to pi r square h. ಇದು ಸಿಲಿಂಡರ್ದ ವಾಲ್ಯೂಮ್. ಸಿಲಿಂಡರ್ದ ವ್ಯಾಲ್ಯೂಮ್ ಕಂಡುಹಿಡಬೇಕಾದ್ರೆ v is equal to pi r square h. ಅವ ಏನು ಕೊಟ್ಟಾನ ನಮ್ಗೆ? h ಕೊಟ್ಟಾನ. h ಎಷ್ಟು ಕೊಟ್ಟಾನ? 20 cm ಕೊಟ್ಟಾನ. ಅನಂತರ ಈಗ ಆರ್ ಕಂಡುಹಿಡಿಬೇಕು. ಬಟ್ ಅವೇನು ಕೊಟ್ಟಾನ? ಪರಿಧಿ ಕೊಟ್ಟಾನ. ಪಿ ಎಷ್ಟು ಕೊಟ್ಟಾನ? 44 cm ಕೊಟ್ಟಾನ ಬೇಸ್ ಪರಿಧಿ. ಹಾಗಾದ್ರೆ ನನಗೇನು ಸಿಗಬೇಕು? ಆರ್ ಕಂಡುಹಿಡಬೇಕು. ಆರ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದರಿಂದ ನಾವು ಪರಿಧಿಯಿಂದ ಆರ್ ಕಂಡುಹಿಡ್ಕೋಬೋದು. 2 pi r ಈಕ್ವಲ್ ಟು ಪಿ. ಈಗ ಪಿ ಎಷ್ಟು ಕೊಟ್ಟಾನ? ಆರ್ ಈಕ್ವಲ್ ಟು ಪಿ ಈಕ್ವಲ್ ಟು ಕೊಟ್ಟಾನ 44 ಕೊಟ್ಟಾನ. 44 ಇಂಟು 2 × 22/7. ಹಂಗಾದ್ರೆ ಕಡ್ತಾ ಹೊಡೆದಾಗ ಏನಾಗ್ತೈತಿ ನಮ್ಗೆ? ಆರ್ ಎಷ್ಟು ಸಿಗ್ತೈತಿ? ಇಲ್ಲಿ ಆರ್ ಸಿಗ್ತೈತಿ ನೋಡ್ರಿ. ಆರ್ ಈಕ್ವಲ್ ಟು 7 ಸಿಗ್ತದೆ. ಆರ್ 7 ಸಿಕ್ತಂದ್ರೆ ನನಗೆ pi r ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಸಿಗ್ತೈತಿ ನಮ್ಗೆ? 154. ಇದು ನನಗೆ ಗೊತ್ತೈತಿ, ಇದು ನೆನಪಿದ್ದದ್ದು. ಇದು ಭಾಳ ಇಂಥ ಕ್ವಶನ್ದಾಗ ಆರ್ ಈಕ್ವಲ್ ಟು 7 ಇದ್ದಾಗ pi r ಸ್ಕ್ವೇರ್ ಎಷ್ಟು ಆಗ್ತೈತಿ ನಮ್ಗೆ? ಏನು 154 ಆಗ್ತೈತಿ ಅಂತ ಗೊತ್ತೈತಿ ನನಗೆ. ಇನ್ನು ಹೆಚ್ ಒಂದು ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಹೆಚ್ ಎಷ್ಟು ಕೊಟ್ಟಾನ? 20 ಕೊಟ್ಟಾನ. ಅವಾಗ ಏನಾಗ್ತೈತಿ? 154ನ ಡಬಲ್ ಮಾಡಿರಿ. 150ನ ಡಬಲ್ ಮಾಡಿದಾಗ 300 ಆಗ್ತದೆ. 300 ಇದು 4ನ ಡಬಲ್ ಮಾಡಿರಿ 8 ಆಗೈತಿ. 308. ಈ 0 ಒಂದು ಇಲ್ಲಿಡ್ರಿ. ಇದು ಆನ್ಸರ್ ನಮಗೆ. ಇದು cm³ ಆಗ್ತದೆ. ಆನ್ಸರ ಇಷ್ಟೇ. ನಾನು ನಿಮ್ಗೆ ಇಲ್ಲಿ ಹೆಂಗೆ ತೊಗೊಂಡು ಅಂತಂದು ಗೊತ್ತಾಗಲಿಲ್ಲ ಅನಿಸ್ತದೆ. ಯಾಕೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ನಮಗೊಂದು ಟೇಬಲ್ ಬರ್ಸ್ತೀನಿ ನಾನು. ಒಂದು ಟೇಬಲ್ ಬರ್ಕೊಳ್ರಿ. ಒಂದು ವೃತ್ತದೊಳಗೆ, ಒಂದು ಸರ್ಕಲ್ ಒಳಗೆ, ಸರ್ಕಲ್ ಅಂತಂದು ಬಂದಾಗ ಎಲ್ಲ ಹಿಂಗೆ ಬರ್ತದೆ. ಸರ್ಕಲ್ದ ಆರ, ಇದು ಪಿ, ಇದು ಏರಿಯಾ ಅಂತ ಬರ್ತೈತಿ. ಆರ್ ಅಂದ್ರೆ ಆರನ ಬರ್ತೈತಿ. ಪಿದು ಫಾರ್ಮುಲಾ, ಏರಿಯಾದ ಫಾರ್ಮುಲಾ ಏನ? pi r ಸ್ಕ್ವೇರ್. ಇದು pi r ಸ್ಕ್ವೇರ್ ಏರಿಯಾದ ಫಾರ್ಮುಲಾ. ಇದು ಪಿದ ಫಾರ್ಮುಲಾ ಏನೈತಿ? 2 pi r ಆಗ್ತದೆ. ಆರ್ ಹಂಗೆ ಬರ್ತದೆ. ಓಕೆ, ಇವು ಫಾರ್ಮುಲಾಗಳು ನೆನ್ಪಿಟ್ಕೊಳ್ರಿ. ಈಗ ಆರ್ ಈಕ್ವಲ್ ಟು 7 ಇದ್ದಾಗ, ಆರ್ 7 ಇತ್ತಂದ್ರೆ ಪಿ ಏನಾಗ್ತೈತಿ? 44 ಆಗ್ತದೆ. ಹಂಗೆ ಅದ್ರದ್ದು ಏರಿಯಾ ಏನಾಗ್ತೈತಿ? 154 ಆಗ್ತದೆ. cm². 154 ಆಗ್ತದೆ. ಈಗ ಅದ 7 ಇದ್ದದ್ದು 14 ಮಾಡ್ಕೋತೀನಿ. ಇದು 7 ಇದ್ದದ್ದು ಏನಾಗ್ತೈತಿ? 14 ಆಗ್ತೈತಿ. ಅಂದರೆ ಇಂಟು 2 ಮಾಡ್ತೀನಿ. ಇಂಟು 2 ಮಾಡ್ತೀನಿ. ಹಂಗೆ ಇದನ್ನು ಇಂಟು 2 ಮಾಡಿ ಅಂದರೆ ಇದು 88 ಆಗ್ತದೆ. ಇದು ಎಷ್ಟಾಗ್ತೈತಿ? ಇದನ್ನೂ ಇಂಟು ಮಾಡ್ಬೇಕು. 88 ಆಗ್ತದೆ. ಇದು ಎಷ್ಟಾಗ್ತೈತಿ ಅವಾಗ? ಇದು 4 ಪಟ್ಟು ಆಗ್ತದೆ. 15 4 60, 4 6 24, 624 ಆಗ್ತದೆ.
4 4 16 ಸಾರಿ 616 ಆಗ್ತದೆ. ಅಂದ್ರೆ ಇದನ್ನು 2 ಪಟ್ಟು ಮಾಡ್ಬೇಕು. ಇಲ್ಲಿ ಸ್ಕ್ವೇರ್ ವ್ಯಾಲ್ಯೂ ಐತಿ, ಇದನ್ನ ಸ್ಕ್ವೇರ್ ಮಾಡತ್ತೀವಿ, ಹಾಗಾದ್ರೆ ಇಲ್ಲಿ 4 ಪಟ್ಟು ಆಗ್ತದೆ. ಸ್ಕ್ವೇರ್ ಮಾಡಿದಾಗ 4 ಪಟ್ಟು ಆಗ್ತದೆ. ಇದನ್ನು ವ್ಯಾಲ್ಯೂಗಳ ನೆನ್ಪಿಟ್ಕೋಬೇಕು ನೀವು. ಇದು ನೆನ್ಪಿಟ್ಕೊಂಡ್ರೆ ಅಂದರೆ ಡೈರೆಕ್ಟ್ ತುಂಬೋದಲ್ಲ ನಾವು. ಇಲ್ಲಿ ನಾನು ಡೈರೆಕ್ಟ್ ತುಂಬಿನಿ, ಈ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂವನ್ನು ನಾನು ಇಲ್ಲಿ ಡೈರೆಕ್ಟ್ ತುಂಬಿಬಿಟ್ನಿ. ಓಕೆ, ಇಲ್ಲಿ ಇಂಟು ಹೆಚ್ ಅಂತಲೂ ಬರ್ಕೊಳ್ರಿ, ನಡೀತದೆ ನಿಮಗೆ. ತಿಳಿಲಿಲ್ಲ ಅಂದರೆ ಇಂಟು ಹೆಚ್. ಈಗ ನೋಡ್ರಿ, ಒಂದು ನಿಮಿಷ. ಇಲ್ಲೇನೈತಿ ಪೈ ಆರ್ ಸ್ಕ್ವೇರ್ ಹೆಚ್ ಆಯ್ತಾ. ನಾನು ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಡೈರೆಕ್ಟಾಗಿ ಬರ್ತೀನಿ, ಅದನ್ನಷ್ಟ. ನನಗೆ ಆರ್ = 7 ಸಿಕ್ಕಾಗ ಡೈರೆಕ್ಟ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ 154 ಅಂತ ಬರ್ಕೋಬೋದು. ಇಷ್ಟ ಇರೋದು. ಈಗ 17ನೇ ಕ್ವೆಶನ್ ನೋಡ್ರಿ. ಇಲ್ಲಿ ಏನು ಹೇಳೋಣ, 9 ವರ್ಷದ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 25 ವರ್ಷಗಳ ಹೆಚ್ಚಾಗಿತ್ತು. ಇಂದಿನಿಂದ ಎಷ್ಟು ವರ್ಷಗಳ ನಂತರ ಅವನ ಮಗನ ವಯಸ್ಸು 2ರಷ್ಟಾಗುತ್ತದೆ ಅಂತ ಕೇಳೋಣ. ಹಾಗಾದ್ರೆ ಇಲ್ಲಿ ಏನು ಬರ್ಕೊನು ಅಂತಂದ್ರೆ, ನಾನು ಫಾದರ್ ಏಜ್ ಅಂತಂದ್ರೆ ಎಫ್ ಅಂತ ತಿಳ್ಕೊತೀನಿ, ಸನ್ ಅಂದ್ರೆ ಎಸ್ ಅಂತ ತಿಳ್ಕೊತೀನಿ. 9 ವರ್ಷದ ಹಿಂದೆ 9 ವರ್ಷದ ಹಿಂದೆ ಏನಾಗ್ತೈತಿ ಅಂದರೆ ಎಫ್ -9. ಯಾಕಂತಂದ್ರೆ 9 ವರ್ಷದಿಂದ ಐತಿಲ್ಲ, ಅದನ್ನು 9 ಈಗಿಂದ ಕೊಟ್ಟಲ್ಲ, 9 ವರ್ಷದಿಂದ ಈಕ್ವಲ್ ಟು ಎಫ್ -9 = 25 years more than twice of the sun. ಅಂದರೆ 2 × s - 9 + 25 years, 25 ವರ್ಷ ಹೆಚ್ಚದಾನು ಅಪ್ಪ. ಹಾಗಾದ್ರೆ ಇನ್ನು ಸಿಂಪ್ಲಿಫೈ ಮಾಡಿರಿ. ಇದೇನಾಗ್ತೈತಿ, ಎಫ್ -9 = 2s - 18 + 25. ಇಲ್ಲಿ ಎಫ್ -2s ಇದನ್ನು ಈ ಕಡೆ ತೊಗೊಂಬರ್ತೀನಿ, ಇದನ್ನು 9 ಆ ಕಡೆ ಕಳಿಸ್ತೀನಿ. ಅವಾಗ ಏನಾಗ್ತೈತಿ, 9 18 9 25 16 ಉಳಿತೈತಿ. ಈ 16 ಉಳಿತಾಗ ಎಫ್ -2s = 16 ಉಳಿತು. ಈಗ ನಾನು ನೆಕ್ಸ್ಟ್ ಬಿಡಿಸೋನು. ಈಗ ಏನು ಮಾಡ್ಕೋತೀನಿ, ಇದರ ಅರ್ಥ ಏನಾಗ್ತೈತಿ ಅಂದ್ರೆ, ಎಫ್ -2s ಅಂದ್ರೆ ಏನು, ಎಫ್ ಮತ್ತು ಈ 2s ನಡುವೆ ಗ್ಯಾಪ್ ಐತಲ್ಲ, 2s ಅಂದರೆ ಮಗ 2 ಪಟ್ಟಿದ್ದಾಗ, ಅಪ್ಪನಿಗಿಂತ ಮಗ 2 ಪಟ್ಟಿದ್ದಾಗ 16 ವರ್ಷ ಅವಂಗೆ ಹೆಚ್ಚಿರ್ತೈತಿ ವಯಸ್ಸು. ಯಾರಿಗೆ ಹೆಚ್ಚಿರ್ತೈತಿ, ಅಪ್ಪನ ವಯಸ್ಸು ಹೆಚ್ಚೈತಿ ಅನ್ನಂಗೆ ಅರ್ಥ. ಕೆಲವು ವರ್ಷಗಳ ನಂತರ, ಇನ್ನು ಕೆಲವು ವರ್ಷ ನಂತರ ಏನಾಗ್ತೈತಿ ಇಲ್ಲಿ ಇಂದ ಅವನು 2ರಷ್ಟಾಗ್ತದೆ. ಕೆಲವು ವರ್ಷಗಳ ನಂತರ ಅದನ್ನು ನಾನಿನ್ನು ಏನು ಮಾಡ್ಕೋತೀನಿ, ಎಷ್ಟು ವರ್ಷ ಅಂತ ಕೇಳ್ಯಾನಲ್ಲಿ, ಇಂದಿನಿಂದ ಎಷ್ಟು ವರ್ಷ ಅಂತ ಕೇಳ್ಯಾನ, ಅದಕ್ಕೆ ಕೆಲವು ವರ್ಷಗಳ, ಅದನ್ನ ನಾನು ಎಕ್ಸ್ ಅಂತ ತಿಳ್ಕೊತೀನಿ. ಎಕ್ಸ್ ಅಂತ ತಿಳ್ಕೊಂಡು ಈಗೇನು ಮಾಡೋಣ, ಎಫ್ ಪ್ಲಸ್ ಎಕ್ಸ್ ಈಗಿಂದ ಇನ್ಕ್ರೀಸ್ ಮಾಡಬೇಕಲ್ಲ, ಇಂದಿನಿಂದ ಅಂತ ಹೇಳ್ಯಾನ. ಹಾಗಾದ್ರೆ ಎಫ್ ಪ್ಲಸ್ ಎಕ್ಸ್ = ಏನಾಗ್ತೈತಿ, 2 × ಬ್ರಾಕೆಟ್ ಅವೇನು ಮಾಡ್ತಾನೋ 2ರಷ್ಟು ಆಗುತ್ತಾನೆ. ಅಂದರೆ ಎಸ್ ಪ್ಲಸ್ ಎಕ್ಸ್ 2 × s + x ಆಗ್ತದೆ. ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿರಿ. ಎಫ್ ಪ್ಲಸ್ ಎಕ್ಸ್ = 2s + 2x. ಈ 2s ಅನ್ನು ಈ ಕಡೆ ತೊಗೊಂಬರ್ರಿ. ಅವಾಗ ಎಫ್ -2s = ಈ ಎಕ್ಸನ್ನು ಆ ಕಡೆ ಕಳಿಸ್ರಿ. ಅವಾಗ ಏನಾಗೈತಿ, ಎಕ್ಸ್ ಅಷ್ಟೇ ಉಳಿತೈತಿ. ಹೌದಾ, ಇಲ್ಲಿ ಎಕ್ಸ್ ಅಷ್ಟೇ ಉಳಿತು ನೋಡ್ರಿ. ಎಕ್ಸ್ ಅಷ್ಟೇ ಉಳಿತಂದ್ರೆ ಅವಾಗ ಏನಾಗ್ತೈತಿ, ಇದು ಎಕ್ಸ್ ಅಷ್ಟೇ ಉಳಿತದೆ. ಹಂಗಾದ್ರೆ ನಮ್ಗೆ ಇಲ್ಲಿ ಕಂಡುಹಿಡಿದೇವೆ ನಾವು, ಎಫ್ -2x ಅಂದ್ರೆ 16 ಅಂತ ಕಂಡುಹಿಡಿದ್ವಿ. ಎಫ್ -2s ಅಂದ್ರೆ ಎಕ್ಸ್ ಅಂತ ಬಂತು. ಅಂದ್ರೆ ಅರ್ಥ ಏನಾಯ್ತು, ನಮ್ಗೆ ಆನ್ಸರ್ ಸಿಕ್ತು. ನಮ್ಗೆ ಎಕ್ಸ್ = ಎಷ್ಟು ವರ್ಷ ಆದ ನಂತರ ಇರ್ತೈತಿ, 16. ಎಕ್ಸ್ = 16. ಹಂಗಾದ್ರೆ ಆನ್ಸರ್ ಇಲ್ಲೇ ಐತೆ ನೋಡ್ರಿ. ಇಷ್ಟ. ಇಂಥ ಕ್ವಶನನ್ನು
ಒಂದು ಮ್ಯಾಜಿಕ್ ಟ್ರಿಕ್ ಅಂತಂದು ಅಂದ್ರೆ ನಿಮ್ಗೆ ನೆನಪಿಟ್ಕೋಕೆ ಟಫ್ ಆಗ್ಬೋದು, ಬಟ್ ನಾನು ಹೇಳ್ತೀನಿ ನಿಮ್ಗೆ ಇಂಥ ಕ್ವಶನ್. ಟ್ರಿಕ್ ಏನಂದರೆ 2 ಪಟ್ಟು ಅಂತ ಬಂದಾಗ, ಒಂದು ವೇಳೆ 2 ಪಟ್ಟು ಅಂತ ಕೊಟ್ಟಿರ್ತಾನಲ್ಲ, 2 ಪಟ್ಟು ಕನ್ನಡ ಅಕ್ಷರ ಬರೆಯೋಕ್ಕಾಗ್ತಾಯಿಲ್ಲ, ಸಾರಿ. 2 ಪಟ್ಟು ಅಂತ ಬಂದಾಗ ನಾವೇನು ಮಾಡ್ಬೇಕಂತಂದ್ರೆ ಆನ್ಸರ್ ಕಂಡುಹಿಡಿಬೇಕಾದ್ರೆ ಅದ್ರದ್ದು ವ್ಯಾಲ್ಯೂ ಏನಾಗ್ತದೆ, ಎಕ್ಸ್ಟ್ರಾ ಇಯರ್ ಏನು ಕೊಟ್ಟಿರ್ತಾನಲ್ಲ, ಎಕ್ಸ್ಟ್ರಾ ಇಯರ್ ಹೆಚ್ಚಿನ ವರ್ಷ ಅದನ್ನು ಮೈನಸ್ ಮಾಡ್ಬೇಕು. ಇದ್ರಾಗ ಇಯರ್ ಎಗೋ ಅಂತ ಕೊಟ್ಟಿರ್ತಾನಲ್ಲ, ಇಯರ್ ಎಗೋ ಹಳೆ ಎಕ್ಸ್ಟ್ರಾ ಇಯರ್ದಾಗ ಇದನ್ನು ಎಕ್ಸ್ಟ್ರಾ ಇಯರ ಇದು 25 ವರ್ಷ, ಇಯರ್ ಎಗೋ 9 ವರ್ಷ, ಅದನ್ನು ಮೈನಸ್ ಮಾಡ್ಬೇಕಷ್ಟೆ. ಆನ್ಸರ್ ಈಕ್ವಲ್ ಟು ಏನು ಮಾಡಬೇಕು, 25 ಮೈನಸ್ 9 ಈಕ್ವಲ್ ಟು 16. ಇದು ಆನ್ಸರ್. ಇಷ್ಟ ಬರ್ತದೆ, ಬಟ್ ಇದನ್ನು ನಾವು ಅಪ್ಲೈ ಮಾಡೋಕ್ಕೆ ನೆನಪು ಬರೋಂಗಿಲ್ಲ ಅಷ್ಟು, ಅದಕ್ಕಾಗಿ ನಾನು ನಿಮ್ಗೆ ಹೇಳೀನಿ, ಬಟ್ ನೀವು ಹೆಂಗೆ ಯೂಸ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನು ಹೇಳ್ಯಾನ, ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಸರ್ಫೇಸ್ ಏರಿಯಾ ಕೊಟ್ಟನ್. ಟೋಟಲ್ ಸರ್ಫೇಸ್ ಏರಿಯಾ ಕ್ಯೂಬ್ ಅಂದರೆ ಎಂತ ಬರ್ತೈತಲ್ಲ ನಿಮ್ಗೆ, ಇದಕ್ಕೂ ಕ್ಯೂಬ್ ಅಂತಾರ. ಇದಕ್ಕೆ ಕ್ಯೂಬ್ ಅಂತಾರೆ. ಇದು ಎಲ್ಲ ಎ ಅಂತ ಇರ್ತೈತಿ, ಇದು ಸೈಡ್ ಏನೋ ಇರ್ತೈತಿ, ಇದು ಏನೋ ಇರ್ತೈತಿ, ಇದು ಏನೈತಿ. ಇದ್ರದ್ದು ವ್ಯಾಲ್ಯೂಮ್ ಏನಾಗ್ತೈತಿ, ವಾಲ್ಯೂಮ್ ಈಕ್ವಲ್ ಟು ಎ ಕ್ಯೂಬ್ ಆಗ್ತದೆ. ಆನಂತರ ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 4a² ಆಗ್ತದೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ 6a² ಆಗ್ತದೆ. ಯಾಕೆ 6 ಮತ್ತು 4 ಯಾಕಂತ ಹೇಳ್ತೀನಿ. ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ಈ ಕೆಳಗಿಂದ ಒಂದು ಪೇಸ ಮೇಲಿಂದ ಪೇಸನ್ನು ಬಿಟ್ಟು ಇವು ಸುತ್ತೂರು ಏನು 4 ಇರ್ತಾವಲ್ಲ, 4 ಪೇಸದ ಏರಿಯಾ ಕಂಡುಹಿಡಿಬೇಕು, ಅದು 4a² ಆಗ್ತದೆ. ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ತಳಗಿಂದು ಸೇರಿಸ್ಕೋಬೇಕು, ಮೇಲಿಂದ ಸೇರಿಸ್ಕೋಬೇಕು, ಅವಾಗ 6a² ಆಗ್ತದೆ. ಅವ 6a² ವ್ಯಾಲ್ಯೂನ ಕೊಟ್ಟಾನ, ಹ್ಯಾವಿಂಗ್ ಸೈಡ್ ಕೊಟ್ಟಾನ. ಎ ಈಕ್ವಲ್ ಟು ಕೊಟ್ಟಾನ, ಇಲ್ಲಿ ಎ ಈಕ್ವಲ್ ಟು 74 ಕೊಟ್ಟಾನ. ಎ ಈಕ್ವಲ್ ಟು 74 ಕೊಟ್ಟಾನ. ನಮಗೆ ಏನು ಕಂಡುಹಿಡಿಯೋಣ, ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಣ. ಹಾಗಾದ್ರೆ TSA ಈಕ್ವಲ್ ಟು ನಾ ಏನು ಮಾಡ್ತೀನಿ, 6 ಅಂತ ಬರ್ಕೋತೀನಿ. 6 × 74 × 74. ಈಗ ನಮಗೆ ಮಲ್ಟಿಪ್ಲೈ ಮಾಡೋಕೆ ಟಫ್ ಆಗಕತ್ತೈತಿ ಇದು, ಹಾಗಾಗಿ ನಾ ಏನು ಮಾಡ್ತೀನಿ, ಇಲ್ಲಿ ನೋಡ್ರಿ, ಇಂಥವು ಕ್ವಶನ್ ಹಿಂಗೆ ಮಾಡ್ಬೇಕು ನೀವು. ಈಗ ನಾ ಏನು ಮಾಡ್ತೀನಿ, ಇದಕ್ಕೆ ಇಂಟು 4 4 ಎಷ್ಟು, 4 4 16, 16 6 ಬತ್ತು. ಈ 6 6 ಎಷ್ಟು, 36. ಲಾಸ್ಟಕ್ಕೆ 6 ಬರ್ಬೇಕು. ಇಲ್ಲೊಂದು 6 ಐತಿ, ಇಲ್ಲೊಂದು 6 ಐತಿ, ಇಲ್ಲೊಂದು 3 ಆಪ್ಷನ್ ಅದಾವೆ. ಹಾಗಾದ್ರೆ ನಮ್ಗೆ ಈ ಒಂದು ಆಪ್ಷನ್ ಹೋಯ್ತು, ಈಗ ಒಂದು ಆಪ್ಷನ್ ಕ್ಯಾನ್ಸಲ್ ಆಯ್ತು. ಈಗೇನು ಮಾಡಬೇಕು, ಈಗ ನಾನೇನು ಮಾಡ್ತೀನಿ, ಇಲ್ಲಿ ಇದನ್ನು ಹೊಡ್ಕೋತೀನಿ. ಇದನ್ನು ಹೊಡ್ಕೊಂಡಾಗ ಇದನ್ನು ಹೆಂಗೆ ಹೊಡ್ಕೋಬೋದು, ಅಂದ್ರೆ 4ರಲ್ಲಿ ಹೊಡೀನಿ. 4ರಲ್ಲಿ ಹೋಗುತ್ತಾ, ಇಲ್ಲ. 36 × 2, ಇದು 4ರಲ್ಲಿ ಹೋಗುತ್ತೆ. 4 × 9. ಈಗ 4ರಲ್ಲೇ ಚೆಕ್ ಮಾಡೋಣ ನಾವು, ಇದು 4ರಲ್ಲೇ ಡಿವೈಡ್ ಆಗ್ತೈತಿ, ಇಲ್ಲಿ ಚೆಕ್ ಮಾಡೋಣ. ಇದು 4ರಲ್ಲೇ ಡಿವೈಡ್ ಆಗುತ್ತೆ, ಇದು ಆಗುತ್ತಾ, ಹಾಗಾದ್ರೆ ಇದು 4ರಲ್ಲೇ ಡಿವೈಡ್ ಆಗಂಗಿಲ್ಲ, 4 1 4 ಆಯ್ತು. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗ್ತದೆ. ಓಕೆ, ಈಗ ನಾನು ಇದನ್ನು ಹೊಡ್ಕೋತೀನಿ, 3 × 2 ಅಂತ ಹೊಡ್ಕೋತೀನಿ. ಈಗ 3ಲೇನೂ ಡಿವಿಜಿಬಲ್ ಆಗ್ಬೇಕಿದು. ಇದ್ರಾಗ ಯಾವ ಸಂಖ್ಯೆ 3ರಲ್ಲಿ ಡಿವಿಜಿಬಲ್ ಆಗ್ತೈತೆ ಅಂತ ನೋಡ್ರಿ. ಇದನ್ನು ಕೂಡ್ಸರಿ, ಎಲ್ಲ ಅಂಕಿಗಳನ್ನು ಕೂಡ್ಸರಿ, ಎಷ್ಟಾಗ್ತದೆ, 3 3 2, ಸರಿ, ಒಂದು ನಿಮಿಷ. 3ಕ್ಕೆ 2 ಸೇರಿಸ್ರಿ, 5 ಆಯ್ತು. 5 8, 5 8 ಎಷ್ಟಾಗ್ತೈತಿ, 13 ಆಯ್ತು. 13ಕ್ಕೆ 5 ಸೇರಿಸ್ರಿ 18, 18ಕ್ಕೆ 6 ಸೇರಿಸ್ರಿ 24. 24 ಡಿವೈಡ್ 3 ಮಾಡ್ರೆ ಇದು ಡಿವೈಡ್ ಬೈ ಆಗ್ತೈತಿ, 3 8 24. ಈಗ ಇದನ್ನು ಮಾಡಿರಿ, ಇದು ಆಗೋ ಚಾನ್ಸಸ್ ಐತಿ, ಕರೆಕ್ಟ್ ಆಗೋ ಚಾನ್ಸಸ್ ಐತಿ. ಇದನ್ನು ಮಾಡಿರಿ,
3 2 5 5ಕ್ಕೆ 8 ಸೇರಿಸಿದ್ರೆ 13 13ಕ್ಕೆ 9 ಸೇರಿಸಿದ್ರೆ 13ಕ್ಕೆ 9 ಸೇರಿಸಿದ್ರೆ 22 22ಕ್ಕೆ 6 ಸೇರಿಸಿದ್ರೆ 28 ಆಗೈತಿ. ಇದೆಷ್ಟು ಬರತೈತಿ? 28 ಬರತೈತಿ. 28 ಡಿವೈಡ್ ಬೈ 3 ಮಾಡಿದ್ರೆ ಕಟ್ತಾ ಹೋಗಂಗಿಲ್ಲ. ಹಂಗಾದ್ರೆ ಇದು ಆಗಂಗಿಲ್ಲ. ಆನ್ಸರ್ ಏನಾಗ್ತದೆ ನಮ್ಗೆ? ಇದು ಒಂದೇದಷ್ಟೇ ಆಗ್ತದೆ. ಓಕೆ, ಹಿಂಗೆ ಎಲಿಮಿನೇಷನ್ ಮಾಡಕ್ಕೆ ನೋಡಿರಿ. ನೀವು ಇದನ್ನು ಪೂರ್ತಿ ಮಲ್ಟಿಪ್ಲಿಕೇಶನ್ ಮಾಡಕತ್ತಂದ್ರೆ ಕಮ್ಮಿ ಅಂದರೂ 2ರಿಂದ 3 ನಿಮಿಷ ತೊಗೊಂಡೇ ತೊಗೊತದೆ. 2 ನಿಮಿಷ ಅಂತೂ ಮಿನಿಮಮ್ ತೊಗೊತದೆ. ಅದಕ್ಕಾಗಿ ಹಿಂಗೆ ಎಲಿಮಿನೇಷನ್ ಮಾಡಿ ಆನ್ಸರ್ ಹಾಕ್ರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ದ ಎವರೇಜ್ ಅಪ್ಪ ಫಸ್ಟ್ 171 ನಂಬರ್ 171 ಇವನ್ ನಂಬರ್ಸ್ ಅದು ಇವನ್ ನಂಬರ್ದು 171 ಇವನ್ ನಂಬರ್ದ ಎವರೇಜ್ ಕಂಡುಹಿಡಿಯೋ ಫಾರ್ಮುಲಾ ನಿಮ್ಗೆ ಮೊದಲಿನ ಕ್ಲಾಸ್ನಾಗೂ ಹೇಳೀನಿ. ಇಂಥ ಕ್ವೆಶನ್ ಭಾಳ ಬಂದವ. ಇದ್ರದ್ದು ನಂಗೆ ಆನ್ಸರ್ ನೀವು ಕಮೆಂಟ್ನಾಗ ತಿಳಿಸ್ಬೇಕು. ಈಗ ನೋಡಿರಿ ಇದ್ರದ್ದು. ಓಕೆ, ಎವರೇಜ್ ಆಫ್ ವೇಟ್ ಆಫ್ ಫ್ಯಾಮಿಲಿ 5 ಮೆಂಬರ್ ಕೊಟ್ಟಾನ. ಇದನ್ನು ವೇಟೆಡ್ ಎವರೇಜ್ ಮೇಲೆ ನಾನು ಮೊದಲಿನ ಕ್ಲಾಸ್ದಾಗೂ ತಿಳಿಸೀನಿ. ಹಾಗಾಗಿ ಇದ್ರದ್ದು ಆನ್ಸರ್ ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ 21 ಇದನ್ನು ಕ್ವೆಶನನ್ನು ನಾವು ಬರ್ಕೊಂಡು ಹೆಂಗೆ ಕೊಟ್ಟಾನ? 3x - 7 + 7x² - 4 + 18 ಇದನ್ನು ಮಲ್ಟಿಪ್ಲೈ ಮಾಡಿ ಒಳಗೆ x × 3x 3x² ಆಗ್ತದೆ. x × -7 -7x ಆಗ್ತದೆ. ಪ್ಲಸ್ 7x² ಆಗ್ತದೆ. -7 28 ಆಗ್ತದೆ. ಪ್ಲಸ್ 18 ಆಗ್ತದೆ. ಈಗ 3x 7x ಕೂಡಿಸಿದ್ರೆ 10x² ಆಗ್ತದೆ. 3x² 7x² ಕೂಡಿಸಿದ್ರೆ 10x². ಇದು -7x ಹಂಗೆ ಬರ್ತದೆ. ಇಲ್ಲಿ 28ದಾಗ 18 ಹೋದ್ರೆ -10 ಅಷ್ಟೇ ಬರ್ತದೆ. ಇದು ಆನ್ಸರ್ ನಮಗೆ ಇಷ್ಟ ಇರ್ತದೆ. ಇಂಥ ಕ್ವೆಶನ್ ಬಿಡೋಂಗಿಲ್ಲ ಯಾವಾಗಲೂ. ಆನ್ಸರ ಒಂದೇದು. ಈಗ ಇಲ್ಲೇನು ಹೇಳೋಣ? ಎ ನಂಬರ್ ವೆನ್ ಇನ್ಕ್ರೀಸ್ಡ್ ಬೈ 60% ಗಿವ್ಸ್ 3580 ಅಂದ್ರೆ ಒಂದು ನಂಬರ್ ಐತಿ. ಒಂದು ನಂಬರ ಎಕ್ಸ್ ಐತಿ. ಒಂದು ನಂಬರ ಏನೈತಿ? ಎಕ್ಸ್ ಐತಿ. ಅದಕ್ಕೆ ಅದ ನಂಬರ್ದ 60% ಇನ್ಕ್ರೀಸ್ ಮಾಡ್ತಾನೆ. ಅಂದ್ರೆ ಎಕ್ಸ್ × 60 / 100 = ಅವಾಗ ಎಷ್ಟು ಸಿಗ್ತೈತಿ? 3580 ಸಿಗ್ತದೆ. ಹಂಗಾದ್ರೆ ಅವ ಆ ನಂಬರ್ ಕಂಡಿಡಿಯೋಣ ಅಂತ ಹೇಳತ್ತಾನ ನಮಗೆ. ಈಗ ಈ 0 ಹೋತು. ಇಲ್ಲಿ 2 3 2 5 ಹೋಗ್ತದೆ. ಹಂಗಾದ್ರೆ ಇದನ್ನು ಮಲ್ಟಿಪ್ಲೈ ಮಾಡಿರಿ. 5x ಆಗ್ತದೆ. 5x ಪ್ಲಸ್ ಅಂದರೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಅಂದರೆ 5ನ ಎಲ್ ಸಿ ಎಮ್ ಆಗ್ತದೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 5x ಪ್ಲಸ್ 3x ಡಿವೈಡೆಡ್ ಬೈ 5 = 3580 ಆಗ್ತದೆ. ಈ 5ನ ಈ ಕಡೆ ಮಲ್ಟಿಪ್ಲೈ ಮಾಡಿರಿ. ಈಗ ಈ 5 ಈ ಕಡೆ ಹೋಗ್ತದೆ. ಈ ಕಡೆ ಹೋಗ್ತದೆ. ಆವಾಗ ಏನಾಗ್ತೈತಿ ಅಂದ್ರೆ 8x = 3580 × 5 ಆಗ್ತದೆ. ಓಕೆ, ಈಗ ನಾನು 4ರಲ್ಲಿ ಕಡ್ತಾ ಹೊಡಿತೀನಿ. 4 1ರಲ್ಲಿ 4ರಲ್ಲಿ ಕಡ್ತಾ ಹೊಡಿನು. 4 1ರಲ್ಲಿ 4 2ರಲ್ಲಿ 4 8 32 3 ಉಳಿತು. 4 9 36 2 ಉಳಿತು. 4 5ರಲ್ಲಿ 20. ಈಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. 5 8 40 5 9 45 5 5 25. ಅವಾಗ ಎಷ್ಟು ಬರ್ತೈತಿ? ಇದು 5 7 4 4 ಅಂದ್ರೆ ಆನ್ಸರ್ ಇಲ್ಲಿ ಏನು ಬರೋಕ್ಕಾಯ್ತು? 2x = 4475 ಬಂತು ನಮಗೆ. ಈಗ x = ಕಂಡುಹಿಡಬೇಕು. 4475 ಡಿವೈಡೆಡ್ ಬೈ 2 ಮಾಡ್ತೀನಿ. ಆವಾಗ 2 1ರಲ್ಲಿ ಇಲ್ಲಿ 2 2ರಲ್ಲಿ ಇಲ್ಲಿ 2 2ರಲ್ಲಿ ಮತ್ತು 2 3ರಲ್ಲಿ ಮತ್ತು 2 2ರಲ್ಲಿ 0.8 2 5ರಲ್ಲಿ. ಹಂಗಾದ್ರೆ x = ಏನು ಬಂತು ನಮಗೆ? 2232.5. ಇದು ಆನ್ಸರ್ ನಮಗೆ. ಇಷ್ಟಿತ್ತದ ಅಮೌಂಟ್. ಮೊದಲು ಇಷ್ಟಿತ್ತು. ಹಾಗಾದ್ರೆ ಆನ್ಸರ್ 7 ಬರ್ತೈತಿ.
ಓಕೆ 7 ಬರುತ್ತೆ. ಇಲ್ಲಿ 7 ಬರುತ್ತದ. ನಾನು ತಪ್ಪು ಮಾಡೀನಿ ಕ್ಯಾಲ್ಕುಲೇಷನ್ದಾಗ ಬರೆಯೋದು. ಇಲ್ಲಿ 7 ಬರ್ತದೆ, 7.5 ಬರ್ತದೆ. 2 7ರಲ್ಲಿ 14, ಆನಂತರ ಒಂದು ಉಳಿತದ, ಹಾಗಾಗಿ 7 ಬರ್ತದೆ. ಇಲ್ಲಿ ಆನ್ಸರ 3ನೇದು. ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಬೈ ಸೆಲ್ಲಿಂಗ್ 6 ಬಟನ್ಸ್ ಫಾರ್ ಎ ರೂಪಿ, 1 ರೂಪಿಗೆ 6 ಬಟನ್ ಸೆಲ್ ಮಾಡ್ತಾಳೆ. ಆವಾಗ 45% ಲಾಸ್ ಆಗ್ತದೆ. ಅದು 10% ಗೇನ್ ಪಡಿಬೇಕಾದ್ರೆ ಎಷ್ಟಕ್ಕೆ ಮಾರಬೇಕು, ಎಷ್ಟು ಬಟನ್ಸನ್ನು 1 ರೂಪಾಯಿಗೆ ಸೆಲ್ ಮಾಡಬೇಕು ಅಂತ ಕೇಳತ್ತಾರ ಅವ್ರು. ಹಾಗಾದ್ರೆ ನಾವು ಇದಕ್ಕೊಂದು ಫಾರ್ಮುಲಾ ಏನೈತಿ, ಕ್ವಾಂಟಿಟಿ 1 ಇಂಟು 100 ಮೈನಸ್ ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಕ್ವಾಂಟಿಟಿ 2 ಇಂಟು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್. ಇಷ್ಟೇ ಇದು. ಇದ್ರೊಳಗೆ ಏನು ತುಂಬಿದೆ ಅಂದರೆ ಮುಗಿದು ಹೋಗ್ತು. ನೀವು ಇದನ್ನು ನೆನ್ಪಿಟ್ಕೊಂಡಾಗ ಭಾಳ ಈಸಿ ಆಗುತ್ತೆ. ಇಂಥ ಕ್ವಶನ್ ನೋಡೋಕ್ಕಿದೆ ನಿಮಗೆ ಬಿಡ್ಸೋಕೆ ಟಫ್ ಅನ್ಸತಿ, ಖರೆ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಭಾಳ ಈಸಿಯಾಗಿ ನೆನ್ಪಿಟ್ಕೊಬೇಕು. ಕ್ವಾಂಟಿಟಿ 1 ಎಷ್ಟೈತಿ, 6 ಐತಿ, ಇಂಟು ಬರ್ಕೋತೀನಿ. 100ದಾಗ 100 ಮೈನಸ್ ಲಾಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ, 45 ಕೊಟ್ಟಾನ. ಅದನ್ನು 100ದಾಗ 45 ತೆಗೆದ್ರೆ ಎಷ್ಟು ಉಳಿತೈತಿ, 55% ಉಳಿತದ. ಕ್ವಾಂಟಿಟಿ 2 ಗೊತ್ತಿಲ್ಲ, ಕ್ವಾಂಟಿಟಿ 2 ಹಂಗೆ ಇಟ್ಕೋತೀನಿ. ಇಂಟು 100 ಪ್ಲಸ್ 8% ಇನ್ಕ್ರೀಸ್ ಮಾಡ್ತಾನೆ, 10% ಇನ್ಕ್ರೀಸ್ ಆಗುತ್ತೆ, ಗೇನ್ ಆಗುತ್ತೆ. ಹಾಗಾಗಿ 110 ಆಗ್ತದೆ. ಇದು ಪರ್ಸೆಂಟೇಜ್. ಈಗ 55 1ರಲ್ಲಿ, 55 2ರಲ್ಲಿ, ಇನ್ನು 2 1ರಲ್ಲಿ, 2 3ರಲ್ಲಿ. ಹಾಗಾದ್ರೆ ನಮ್ಗೆ ಕ್ವಾಂಟಿಟಿ 2 ಎಷ್ಟು ಸಿಕ್ತು, 3 ಬಂತು. ಇವೆಲ್ಲ ಕಡೆ ಇವೆಲ್ಲ ಕ್ಯಾನ್ಸಲ್ ಆದವು, ಇದು 3 ಒಂದೇ ಉಳಿದೈತಿ. ಹಾಗಾದ್ರೆ ಆನ್ಸರ್ ನಮ್ಗೆ ಕ್ವಾಂಟಿಟಿ 2 ಈಸ್ ಈಕ್ವಲ್ ಟು 2ನೇದು 3 ಬರ್ತೈತಿ. ಅಂದ್ರೆ 1 ರೂಪಾಯಿಗೆ 3 ಮಾರಿದಾಗ ಅವಾಗ 10% ಲಾಭ ಆಗ್ತೈತಿ ಅನ್ನಂಗೆ ಅರ್ಥ. ಮೊದಲ 1 ರೂಪಾಯಿಗೆ 6 ಮಾರಾಕತ್ತಿದ್ರು, ಅವಾಗ 45% ಲಾಸ್ ಆಗತ್ತಿತ್ತು. ಬಟ್ ಈಗ 1 ರೂಪಾಯಿಗೆ 3 ಮಾರಿದಾಗ 10% ಪ್ರಾಫಿಟ್ ಆಗ್ತದೆ. ಇಷ್ಟೇ. ಈಗ ಎ ಬಿ ಸಿ ಇವ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಬಿ ಶೇರನ್ನು ಪ್ರಾಫಿಟ್ ಎಷ್ಟು ಕೊಟ್ಟಾನ, 591 ಕೊಟ್ಟಾನ. ಓಕೆ, ಇಂಥವು ಕ್ವಶನ್ನ ನಾನು ಏನು ಮಾಡ್ತೀನಿ, ಮೊದಲಿಗೆ ಇವು 3 ಜೀರೋಗಳನ್ನ ತೆಗಿರಿ. ಈ ಜೀರೋ ತೆಗಿರಿ. ಎ ಬಿ ಸಿ ಸಿಗ್ತೈತೆ ನಮಗೆ. ಎ ಬಿ ಸಿದು ಎಷ್ಟೈತಿ, 61 ಇಷ್ಟು 63 ಇಷ್ಟು 145. ಆಯಿತಾ. ಬಿ ಸೇರ 591 ಡಿವೈಡ್ ಬೈ 63 ಇಂಟು ಅವ ಎ ಮತ್ತು ಸಿ ನಡುವಿನ ಡಿಫ್ರೆನ್ಸ್ ತೆಗಿ ಅಂತ ಹೇಳಿ ಇದನ್ನು ಡಿಫ್ರೆನ್ಸ್ ಕಂಡಿಡಿ ನಾನು. 5ರಾಗ 1 ಹೋದ್ರೆ 4 ಉಳಿತು, 4ರಾಗ 1 ಹೋದ್ರೆ 5ರಾಗ 1 ಹೋದ್ರೆ 4 ಉಳಿತು, 4ರಾಗ 6 ಹೋಗಿಲ್ಲ, 14ರಾಗ 6 ಹೋದ್ರೆ 8 ಉಳಿತು, 84 ಬಂತು. 1ರಾಗ 1 ಹೋದ್ರೆ 0 ಹೋಗುತ್ತೆ. ಓಕೆ, ಈಗ ಕಟ್ತಾ ಹೊಡಿನು. ಈಗ ಎಷ್ಟರಲ್ಲೇ ಕಟ್ತಾ ಹೊಡಿ ನೋಡ್ರಿ. ಇಲ್ಲಿ 3 7ರಲ್ಲಿ ಹೊಡಿ, 7 9ರಲ್ಲಿ 7 9ಲಿ 63, 7 14 7 12 7 84, 12 7 84, 12ರಲ್ಲಿ ಹೋಯ್ತು. 7 12ರಲ್ಲಿ 84 ಆಗ್ತದೆ. ಈಗ 3ರಲ್ಲಿ ಕಟ್ತಾ ಹೊಡಿನು, 3ರಲ್ಲಿ ಕಟ್ತಾ ಹೊಡಿನು. ಅವಾಗ ಎಷ್ಟಾಗೈತಿ, 3 1ರಲ್ಲಿ 3 4ರಲ್ಲಿ. ಆಯಿತಾ. ಈಗ 3 3ರಲ್ಲಿ ಆಗ್ತದೆ. ಇದು 3 3ರಲ್ಲಿ ಆತ, 3 1ರಲ್ಲಿ ಅಂತ ಏನಿಲ್ಲ, ತಪ್ಪು. ಇಲ್ಲಿ 3 3ರಲ್ಲಿ 3 4ರಲ್ಲಿ. ಈಗ 3 1ರಲ್ಲಿ ಇಲ್ಲಿ ಎಷ್ಟಾಗೈತಿ, 3 1ರಲ್ಲಿ 3 ಎಷ್ಟು ಉಳಿತು, 29 ಆಯ್ತು. 3 9ಲಿ 27, 2 ಉಳಿತು, 3 7 21. ಹಾಗಾದ್ರೆ ನಮಗೆ ಎಷ್ಟು ಸಿಗ್ತೈತಿ ಇಲ್ಲಿ, 197. ಇದು 197 ಇಂಟು 4 ಮಾಡ್ಬೇಕು ನಾವು. 4 7 28, ಲಾಸ್ಟಕ್ಕೆ 8 ಇರೋದು ಆಪ್ಷನ್ ಇದು ಒಂದೈತಿ. ಹಾಗಾದ್ರೆ ಆನ್ಸರ್ ಇದೆ 4 7 28. ಓಕೆ, 19 4 76, 10 4 7 28 ಅಂದರೆ 88, 788. ಆನ್ಸರ್ ಬಂತಲ್ಲ ನಮಗೆ. ಇಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ.
ಇಲ್ಲಿ ಏನು ಹೇಳೋಣ, ಒಬ್ಬ ವ್ಯಕ್ತಿ ಭೋಪಾಲ್ನಿಂದ ಇಂದೋರ್ಗೆ 12 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ ಮತ್ತು ಅದೇ ಮಾರ್ಗವಾಗಿ ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಭೋಪಾಲ್ನಿಂದ ಹಿಂತಿರುಗುತ್ತಾನೆ. ಇಡೀ ಪ್ರಯಾಣದ ಸರಾಸರಿ ವೇಗ 2 ವೇಗಗಳು ಕೊಟ್ಟಾನ, S1 ಆ್ಯಂಡ್ S2 ಕೊಟ್ಟಾನ. ಆವಾಗ ನಮಗೆ ಎವರೇಜ್ ಸ್ಪೀಡ್ ಏನಾಗ್ತದೆ ಅಂತಂದ್ರೆ 2 × S1 × S2 ಡಿವೈಡೆಡ್ ಬೈ S1 + S2. ಇದು ಫಾರ್ಮುಲಾ ಕಂಪಲ್ಸರಿ ಯೂಸ್ ಮಾಡಬೇಕು. ನಾವು ಇದನ್ನು ಯೂಸ್ ಮಾಡಿದಾಗ ನಾವು ಸ್ಪೀಡ್ ಭಾಳ ಜಲ್ದಿ ಬಿಡಿಸ್ಬೋದು. 2 × S1 ಅಂದರೆ ಎಷ್ಟೈತಿ? 12 ಐತಿ. S2 ಅಂದರೆ 24 ಐತಿ. ಇವು ಎರಡು ಕೂಡಿಸ್ಬೇಕು. 12ಕ್ಕೆ 24 ಸೇರಿಸ್ರೆ 36 ಆಗ್ತದೆ. 36 ಆಗ್ತದೆ. ಹಂಗಾದ್ರೆ ಕಟ್ತಾ ಬಿಡ್ರಿ. 12 ಒಂದಲೇ 12 ಮೂರಲೇ 36. ಈಗ 3 1 3 8 24. ಹಂಗಾದ್ರೆ 16 ಬಂತು. 16 ಕಿಲೋಮೀಟರ್ ಪರ್ ಹವರ್ ಇಷ್ಟು ಸ್ಪೀಡ್ ಅದು ಎವರೇಜ್ ಸ್ಪೀಡ್ ಆಗ್ತದೆ. ಹಾಗಾದ್ರೆ ಇದು ಆನ್ಸರ್ ನಮ್ಗೆ. ಕಿಲೋಮೀಟರ್ ಪರ್ ಅವರ್. ಈಗ ಇವತ್ತಿನ ದಿವಸ ನಾವು ಅರೌಂಡ್ 25 ಕ್ವಶನ್ಸನ್ನು ನಾನು ಬಿಡಿಸಿದ್ದೀನಿ. ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ನಿಮಗೆ ಮಾಡೋಕ್ಕೆ ಹೇಳಿದ್ದೀನಿ. ಎಲ್ಲರೂ ಇದನ್ನು ಕ್ವಶನನ್ನು ಬಿಡಿಸ್ರಿ, ನನಗೆ ಆನ್ಸರನ್ನು ಕಮೆಂಟಲ್ಲಿ ತಿಳಿಸ್ರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಪೂರ್ತಿಯಾಗಿ ನೋಡಿದವ್ರಿಗೆ ಎಲ್ಲರಿಗೂ ನಮ್ಮ ಚಾನಲಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ ಇಲ್ಲಿಗೆ ಮುಗಿಸೋಣ. ಇವತ್ತಿನ ಕ್ಲಾಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.